ಇನ್ನು ಮುಂದೆ ಬರುವಂತ ಕಾಲದಲ್ಲಿ ಮನುಷ್ಯರನ್ನು ಬಿಟ್ಟು ಮನುಷ್ಯರನ್ನು ಬೇರ್ಪಡಿಸುವ ಪ್ರಯತ್ನಗಳು ಮಾಡಲ್ಪಡುವುದು. ಬರುವಂತ ಕಾಲ ಹೇಗೆ ಕ್ರಿಯೆ ಮಾಡುವುದೆಂದರೆ, ಜನಗಳನ್ನು ಯಾವುದೋ ಒಂದು ನಿರ್ವಾಹಕ್ಕೆ, ಯಾವುದೋ ಒಂದು ಯೋಜನೆಗೆ, ಕಡೆಯ ಕಾಲದ ಯೋಜನೆಗಳಿಗೆ ದಾಸರನ್ನಾಗಿ ಮಾಡಲು ಪ್ರಯತ್ನ ಮಾಡುವುದು. ಆಗ ಈ ರೀತಿಯಾಗಿ ಪ್ರತ್ಯೇಕ ಮನುಷ್ಯನ ಜೀವನದಲ್ಲಿ ಸೇವೆಯಲ್ಲಿ ಕೈ ಹಾಕುವಾಗ ಅದನ್ನು ಎದುರಿಸಿ ನಿಲ್ಲುವುದಕ್ಕೆ ತಕ್ಕ ಹಾಗೆ ಬಲ ಉಂಟಾಗುವ ಹಾಗೆ ದೈವ ಬಲವು ಇನ್ನು ಮುಂದೆ ನಮ್ಮೆಲ್ಲರಿಗೂ ಬೇಕಾಗಿದೆ. ಅದರಿಂದನೇ ಹೇಳಿದೆ, ಸೇವಕನಾಗಿದ್ದರೂ ವಿಶ್ವಾಸಿಯಾಗಿದ್ದರೂ ದೇವನ ಮಕ್ಕಳು ಮುಂಬರುವ ದಿನದಲ್ಲಿ ಅವರು ಓಡಬೇಕು, ನೆಲೆಯಾಗಿ ನಿಲ್ಲಬೇಕು ಎಂದರೆ ದೈವ ಬಲವಿಲ್ಲದೆ ಏನೂ ಮಾಡಲಾಗದು ನಿಮ್ಮಿಂದ. ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನಾವು ಕಳೆದ ಬಾರಿ ಭೇಟಿಯಾದಾಗ ನಾವು ಈಗ ಹಾದು ಹೋಗುತ್ತಿರುವ ಮಾರ್ಗ ಇನ್ನೂ ದಾಟಿ ಮುಗಿಸಲಿಲ್ಲ, ದಾಟಿ ಹೋಗುತ್ತಿರುವ ಮಾರ್ಗ ಅಂಕುಡೊಂಕಾದದ್ದು, ಕಠಿಣವಾದದ್ದು, ಕೆಟ್ಟ ದಿನಗಳಾಗಿಯೂ ಇರುವಂಥದ್ದಾಗಿದೆ. ಈ ದಿನಗಳು ನಮಗೆ ಹಲವು ಕಾರ್ಯಗಳನ್ನು ಅದು ತೋರಿಸಿಕೊಡುವಂಥದ್ದಾಗಿದೆ, ಕೆಲವು ಕಾರ್ಯಗಳನ್ನು ಕಲಿಸಿಕೊಟ್ಟಿರುವಂಥದ್ದಾಗಿದೆ. ನಾವು ಇನ್ನು ಮುಂದೆ ಯಾವ ರೀತಿ ಸಿದ್ಧ ಮಾಡಿಕೊಳ್ಳಬೇಕು ಎನ್ನುವ ಜ್ಞಾನವನ್ನು, ಅರಿವನ್ನು ಈ ದಿನಗಳು ನಮಗೆ ಕೊಟ್ಟದ್ದಾಗಿದೆ. ಇದರಲ್ಲಿ ನಾವು ಏನು ನೋಡಿದ್ದೇವೆಂದರೆ, ಇನ್ನು ಮುಂದೆ ಬರುವ ಕಾಲಗಳನ್ನು ಎದುರುಗೊಳ್ಳುವಂತಹ ಬಲವು, ಈ ಬಲವು ನಮ್ಮೊಳಗೆ ಇರುವುದಾ ಎನ್ನುವುದನ್ನು ಈ ದಿನಗಳು ನಮಗೆ ತೋರಿಸಿಕೊಟ್ಟಿರುವಂಥದ್ದಾಗಿದೆ. ಈ ಘೋರವಾದ ದುಷ್ಟ ದಿನಗಳನ್ನು ನಾವು ಹಾದು ಹೋಗುವಾಗ, ಈ ಪ್ಯಾಂಡಮಿಕ್ ಪೀರಿಯಡಲ್ಲಿ ನಾವು ಹೋಗುವಾಗ, ಸೇವೆಯಲ್ಲಿ ನಮ್ಮ ಬಲವು ಎಷ್ಟು, ಪ್ರಾರ್ಥನೆಯಲ್ಲಿ ನಮ್ಮ ಬಲವು ಎಷ್ಟು, ನಮ್ಮ ಸಭೆಗಳ ಒಂದು ಬಲವು ಎಷ್ಟು, ವೈಯಕ್ತಿಕವಾದ ನಮ್ಮ ನಂಬಿಕೆಯ ಬಲ ಎಷ್ಟು ಎನ್ನುವುದನ್ನೆಲ್ಲವನ್ನು ನಮಗೆ ಸ್ಪಷ್ಟವಾಗಿ ತಿಳಿಯಲು ಆರಂಭಿಸಿದೆ. ಅದನ್ನು ಈ ಕಾಲಗಳ ಒಳಗೆ ನಾವು ಹೋಗುವಾಗಲೇ ಕಂಡುಹಿಡಿಯಲು ಸಾಧ್ಯವಾಗುವುದು. ಆಗ ಇದು ಬರುವಾಗ ನಮ್ಮ ಬಲದಲ್ಲಿ ಕೊರತೆ ಉಳ್ಳವರಾಗಿದ್ದೇವೆ ಎಂದು ತಿಳಿದು ಬರುತ್ತದೆ. ಅಷ್ಟು ಮಾತ್ರವಲ್ಲ, ಇನ್ನು ಮುಂದೆ ಬರುವಂತ ಕಾಲವು ಹೀಗೆ ಇರುವುದು. ಇನ್ನು ಮುಂದೆ ಬರುವ ಕಾಲಗಳು ದುಷ್ಟ ಕಾಲಗಳ ಹಾಗೆ ಮಾರ್ಪಡುತ್ತಲೇ ಬರುವುದು. ಹಾಗಾದರೆ ಮುಂಬರುವ ಕಾಲಗಳಲ್ಲಿ ನೀವು ಸೇವೆ ಮಾಡುವವರಾಗಿ ಇರುವುದಾದರೂ, ಸೇವೆ ಮಾಡದಿರುವ ವಿಶ್ವಾಸಿಗಳಾಗಿರುವುದಾದರೂ, ಬಲವುಳ್ಳವರಾಗಿ ಇರುವುದಾದರೆ ಮಾತ್ರವೇ ಕರ್ತನಲ್ಲಿ ನೆಲೆಯಾಗಿರಲು ಸಾಧ್ಯ, ಕಾಲಗಳನ್ನು ಎದುರಿಸಲು ಆಗುವುದು. ಇಲ್ಲದಿದ್ದರೆ ಈ ಕಾಲಗಳು ಬಹು ಸುಲಭವಾಗಿ ನಮ್ಮನ್ನು ನುಂಗಿಬಿಡುವಂಥದ್ದಾಗಿದೆ. ನಮ್ಮ ಓಟವನ್ನು ತಡೆ ಮಾಡಿಬಿಡುವುದು, ನಮ್ಮನ್ನು ಕೆಲಸಕ್ಕೆ ಬಾರದವರಾಗಿ ಮಾರ್ಪಡಿಸುವುದು. ಬೇಕಾದ್ರೆ ನೋಡಿ, ನಡೆದಂಥ ಈ ಸ್ವಲ್ಪ ದಿನಗಳಲ್ಲಿಯೇ ಬಹಳ ಸಭೆಗಳನ್ನು, ಸೇವೆಗಳನ್ನು ಕ್ರಿಯೆ ಮಾಡಲಾಗದೆ ಮಾಡಿದೆಯಲ್ಲವೇ? ಸೇವೆ ಮಾಡಲು ಆಗುತ್ತಿಲ್ಲ, ಹಳ್ಳಿಯ ಸೇವೆ ಮಾಡಲಾಗುತ್ತಿಲ್ಲ, ಪಟ್ಟಣಗಳಲ್ಲಿ, ಮೈದಾನಗಳಲ್ಲಿ ಕೂಟಗಳನ್ನು ಮಾಡಲು ಆಗುತ್ತಿಲ್ಲ, ಒಂದು ಕ್ಯಾಂಪ್ ಮಾಡಿ ಮಾತಾಡಲಾಗುತ್ತಿಲ್ಲ. ನಮ್ಮ ಕೈಗಳನ್ನು ಕಟ್ಟಿ ಹಾಕಿದ ಹಾಗೆ ನಾವು ಎಷ್ಟೇ ಬಲಗೊಂಡು ಪ್ರಯತ್ನಿಸಿ ಏನಾದರೂ ಮಾಡೋಣ ಅಂದರೆ ಅದು ಆಗುತ್ತಿಲ್ಲ. ಆ ಬಲಹೀನತೆ, ಈ ದಿನಗಳು ಅಷ್ಟು ಕಠಿಣವಾಗಿರುವಂಥದ್ದಾಗಿದೆ. ಹಾಗಾದರೆ ನಮ್ಮ ಬಲವು ಇದನ್ನು ದಾಟಿದ ಬಲವಾಗಿರಬೇಕು. ಆಗಿದ್ದರೆ ಮಾತ್ರವೇ ಈ ದಿನದಲ್ಲಿ ಓಡಲಾಗುವುದು. ಇಲ್ಲದಿದ್ದರೆ ಇದು ನಮ್ಮನ್ನು ಮಾರ್ಗದಲ್ಲಿ ಅಡಗಿಸಿ ಬಿಡುವುದು. ಇದು ನಮಗೆ ತಿಳಿಬೇಕು. ಹಾಗಾದರೆ ಮುಂದೆ ಬರುವ ಕಾಲಗಳಲ್ಲಿ ನೀವು ಸೇವೆ ಮಾಡುವವರಾಗಿ ಮಾತ್ರವಲ್ಲ, ಒಂದು ಸಭೆ ನಡೆಸುತ್ತೀರಾ, ಬೋಧಕರು, ಸೇವಕರು, ಒಬ್ಬ ಪ್ರವಾದಿ, ಸುವಾರ್ತಿಕ, ಅದನ್ನು ದಾಟಿ ಅಷ್ಟು ಮಾತ್ರವಲ್ಲ, ಆ ರೀತಿ ಇದ್ದರೂ ಕೂಡ ನೀವು ಸಾಧಾರಣವಾಗಿ ಒಂದು ವಿಶ್ವಾಸಿಯಾಗಿ ದೇವರನ್ನು ಹಿಂಬಾಲಿಸುವವರಾಗಿದ್ದರೂ ದೈವ ಬಲವು ಇಲ್ಲದೆ ಹೋದರೆ ನಿಮ್ಮಿಂದ ಈ ಒಂದು ಕಡೆಯ ಕಾಲದಲ್ಲಿ ನಿಲ್ಲಲು ಆಗುವುದೇ ಇಲ್ಲ. ಹಾಗಾದರೆ ದೈವ ಬಲ ಎನ್ನುವಂಥದ್ದು ನಮಗೆ ಬಹಳ ಮುಖ್ಯ. ಇನ್ನು ಮುಂದೆ ಬರುವ ಕಾಲವನ್ನು ಎದುರುಗೊಳ್ಳುವುದಕ್ಕಾಗಿ, ಕಾಲವನ್ನು ಎದುರುಗೊಳ್ಳಲು, ನೀವು ಯಾರಾಗಿದ್ರೂ ಕಾಲವನ್ನು ಎದುರುಗೊಳ್ಳಲು ಕರ್ತನ ಮಕ್ಕಳಿಗೆ ದೈವ ಬಲವು ಬಹಳ ಅವಶ್ಯವು. ಹಾಗಾದರೆ ಈ ಬಲವೇ ಬಹು ಮುಖ್ಯವಾದದ್ದು. ನಾವು ನಡೆಯಲು ಆರಂಭಿಸಿದ ಮಾರ್ಗ, ನಾವು ಹಾದು ಹೋಗುತ್ತಿರುವಂತಹ ಮಾರ್ಗ ಸ್ಪಷ್ಟವಾಗಿ ನಮಗೆ ತೋರಿಸಿದೆ. ನೀವು ಹೇಗೆ ತಿಳಿದುಕೊಳ್ಳುತ್ತಿದ್ದೀರಾ ಗೊತ್ತಿಲ್ಲ, ಸ್ಪಷ್ಟವಾಗಿ ನಮಗೆ ತೋರಿಸಿದೆ. ನಮ್ಮ ಬಲವು ಬಹಳ ಕಡಿಮೆ. ನಾವು ಏನ್ ಮಾಡ್ತಿದ್ವಿ ಅಂದರೆ, ಏನೂ ಸಮಸ್ಯೆ ಇಲ್ಲದಿರುವಂತಹ ವಾತಾವರಣದಲ್ಲಿ ಚೆನ್ನಾಗಿ ಓಡುವೆವು, ಟ್ರಾಫಿಕ್ ಇಲ್ಲದ ಕಡೆ ಕಾರು ಓಡಿಸುವ ಹಾಗೆ ಚೆನ್ನಾಗಿ ಓಡುವೆವು. ಆದರೆ ಸಮಸ್ಯೆಗಳು ಎದುರಾಗಿ ಬರಲು ಆರಂಭಿಸುವಾಗ, ಮುಖಾಮುಖಿಯಾಗಿ ಅದನ್ನು ಎದುರಿಸಲು ಮುಂದಾಗುವಾಗ ನಾವು ಹೊಡೆದು ಹೋಗುತ್ತೇವಲ್ಲವೇ? ಸಾಧ್ಯವಾಗಲಿಲ್ಲ ಅಲ್ವೇ? ಪ್ರಾರ್ಥನೆ ಮಾಡಿ ನೋಡ್ತೀವಿ, ಕಟ್ಟುಪಡಿಸಲು ಆಗುತ್ತಿಲ್ಲ. ನಂಬಿಕೆ ಇಟ್ಟು ನೋಡುತ್ತೇವೆ, ಆಗುತ್ತಿಲ್ಲ. ಈಗಲೇ ನಮಗೆ ಗೊತ್ತಾಗುತ್ತಿದೆ ಎಷ್ಟು ದೊಡ್ಡ ಒಂದು ಬಲಹೀನವಾದ ಪರಿಸ್ಥಿತಿಯಲ್ಲಿ ನಾವು ಇದ್ದುಕೊಂಡು, ಬಲಿಷ್ಠರಾಗಿ ನಮ್ಮನ್ನು ಭಾವಿಸಿಕೊಂಡು, ಅದುವೇ ಬಹಳ ಘೋರ. ಬಲಹೀನರಾಗಿದ್ದುಕೊಂಡು ಬಲಿಷ್ಠರಾಗಿ ನಮ್ಮನ್ನು ಭಾವಿಸಿಕೊಂಡು ಬಲಿಷ್ಠರ ಹಾಗೆ ಮಾತಾಡುತ್ತಿರುವುದು ಘೋರವಾದ ಅನುಭವವದು.
ಆಗ ನಾವು ಬಹಳ ಗಮನವುಳ್ಳವರಾಗಿದ್ದು ಇದು ನಮ್ಮನ್ನು ನಾವು ಯಾರು ಎಂಬುದಾಗಿ ಸರಿಯಾಗಿ ತೋರಿಸಿಕೊಟ್ಟಿದೆ. ಹಾಗಾದರೆ ಇನ್ನು ಮುಂದೆ ಬರುವ ಕಾಲದಲ್ಲಿ ಈ ದಿನಗಳು ನಮಗೆ ಕಲಿಸಿಕೊಟ್ಟಿರುವಂತಹ ದೊಡ್ಡ ಪಾಠ, ದೈವ ಬಲವಿಲ್ಲದೆ ಹೋದರೆ ಭವಿಷ್ಯದಲ್ಲಿ ನೀವು ಕರ್ತನ ಒಳಗೆ ಜೀವಿಸಲು ಸಾಧ್ಯವಿಲ್ಲ. ಕರ್ತನಿಗಾಗಿ ಓಡಲಾಗುವುದಿಲ್ಲ, ಕರ್ತನಿಗಾಗಿ ಸೇವೆ ಮಾಡಲಾಗುವುದಿಲ್ಲ, ಕರ್ತನ ಮಕ್ಕಳಾಗಿ ಬದುಕಲಾಗುವುದಿಲ್ಲ. ಕಾರಣವು ಇನ್ನು ಮುಂದೆ ಬರುವ ದಿನಗಳು ಬಹು ವ್ಯತ್ಯಾಸವಾದದ್ದು. ಇನ್ನು ಮುಂದೆ ಬರುವ ದಿನಗಳು ಬಹು ವ್ಯತ್ಯಾಸವಾಗಿರುವುದು. ಭವಿಷ್ಯವೆನ್ನುವುದು ಒಂದು ದೊಡ್ಡ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ. ಆರಂಭದಲ್ಲಿಯೇ ಹೀಗಿದೆಯಲ್ಲ, ಭಯಂಕರವು. ಇದು ಬಂದು ಉಚ್ಚಘಟ್ಟವಲ್ಲ, ಇದು ಬರೀ ಆರಂಭ. ನಾನು ಹೇಳಿದ ಹಾಗೆ ಆಗಾಗ ಹೇಳುವ ಹಾಗೆ ತುಂತುರು ಮಳೆ ಬರುವುದಕ್ಕಿಂತ ಮುಂಚೆ ಬೀಳುವುದಲ್ಲ ಹನಿ. ಆ ಹನಿಯೇ ಇಷ್ಟು ಭಯಂಕರವಾಗಿದೆಯಲ್ಲ. ಹಾಗಾದ್ರೆ ಇನ್ನು ಮುಂದೆ ಬರುವ ಕಾಲಗಳು ವ್ಯತ್ಯಾಸವಾದವುಗಳು. ಅದು ಈಗಲೇ ಆರಂಭಿಸಿರುವುದನ್ನು ನಾವು ನೋಡಬಹುದು. ಈಗಲೇ ಅದರ ಒಂದು ಛಾಯೆ ಅಲ್ಲಲ್ಲಿ ಕಾಣಿಸುತ್ತಿದೆ. ಅದು ಯಾವ ಕಡೆ ತಿರುಗುತ್ತಿದೆ, ನಂತರ ಎಲ್ಲೆಲ್ಲಿ ಹೋಗುತ್ತಾ ಇದೆ, ನಿಧಾನಿಸಿ ನೋಡಬೇಕು. ನೀವು ಬಂದು ಒಂದು ಕಾರ್ಯವನ್ನು ಮಾಡಿರಿ, ದಯವಿಟ್ಟು ನೀವು ನಡೆಯುವುದರ ಕುರಿತು ಮಾತಾಡುತ್ತಲೇ ಇರಬೇಡಿರಿ. ಆ ಊರಲ್ಲಿ ಅಷ್ಟು ಜನ ಸತ್ರು, ಈ ಊರಲ್ಲಿ ಅಷ್ಟು ಜನ ಸತ್ರು, ಮತ್ತೆ ಬರ್ತಾ ಇದೆ ಅಂತ ನ್ಯೂಸ್ ಅನ್ನು ನೋಡಿ ಅದರ ಕುರಿತೇ ನೀವು ಬಂದು ಮಾತಾಡುತ್ತಾ ಪ್ರಸ್ತಾಪಿಸುತ್ತಿರಬೇಡಿರಿ. ಇದು ನಮಗೆ ಕಲಿಸಿಕೊಡಲು ಬರುವಂತದ್ದೇನು? ಇದರಲ್ಲಿ ನಾವೇನು ಮಾಡಬೇಕೆನ್ನುವ ಪ್ರಶ್ನೆಗೆ ಉತ್ತರವನ್ನು ಹುಡುಕಿ, ಅದುವೇ ಬುದ್ಧಿವಂತಿಕೆ. ಅದನ್ನೇ ಸುಮ್ಮನೆ ಮಾತಾಡ್ತಾ ಇದ್ರೆ ಏನು ಸಿಗುವುದು ಯೋಚನೆ ಮಾಡಿ ನೋಡಿ. ಒಂದು ಚಿಕ್ಕ ಸೀನು ಬಂದರೂ ಕೂಡ ನಮಗೆ ಭಯ ಉಂಟಾಗುತ್ತದೆ. ಒಂದು ಚಿಕ್ಕ ಕೆಮ್ಮು ಬಂದರೂ ಕೂಡ ಬೆಳಗ್ಗೆ ನಮಗೆ ಭಯ ಹಿಡಿಯುತ್ತದೆ. ಇದನ್ನೇ ಮಾತಾಡಿ ಇದೇ ಅದು ನಿಜವೇ, ನಡೀತಿರೋದು ಸತ್ಯವೇ. ಏನ್ ಮಾಡ್ತೀರಾ ಈಗ ತೀರ್ಮಾನಿಸಿರಿ. ಈ ಕಾಲವು ಈ ತರ ಬರ್ತಿದೆಯಲ್ಲ, ಅದು ಈಗಲೇ ಆರಂಭಿಸುತ್ತಿದೆಯಲ್ಲ, ಇದರಲ್ಲಿ ನಮಗೆ ದೈವ ಬಲವು ಎಷ್ಟು ಅಪಾರವಾಗಿ ಬೇಕಿದೆ ಎನ್ನುವುದನ್ನು ತೀರ್ಮಾನವನ್ನು ಮಾಡಿರಿ. ಅದುವೇ ನಮಗೆ ಬಹುಮುಖ್ಯವಾದದ್ದು. ಅದು ಈಗಲೇ ಆರಂಭಿಸಿರುವುದು ನಮ್ಮ ಕಣ್ಣುಗಳಿಗೆ ಚೆನ್ನಾಗಿ ಕಾಣಿಸುತ್ತಿದೆ. ಇನ್ನು ಮುಂದೆ ಬರುವ ಕಾಲ ಹೇಗಿರುವುದು ಹಾಗೆಂದು ನೋಡಿದರೆ, ಈ ಪ್ಯಾಂಡಮಿಕ್ ಪೀರಿಯಡ್ನಿಂದ ಇದು ಹೋಗುವ ದಾರಿ, ತಿರುಗುವ ಒಂದು ಮಾರ್ಗ ನಮಗೆ ಕೆಲವು ಕಾರ್ಯಗಳನ್ನು ತೋರಿಸಿಕೊಡುತ್ತಿದೆ, ಭವಿಷ್ಯ ಹೇಗಿರುವುದು ಎಂಬುದಾಗಿ. ಇನ್ನು ಮುಂದೆ ಬರುವ ಕಾಲವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಕೈ ಹಾಕುವುದು. ಒಬ್ಬೊಬ್ಬ ವೈಯಕ್ತಿಕವಾಗಿರುವಂತಹ ವ್ಯಕ್ತಿಯ ಜೀವನದಲ್ಲಿಯೂ, ಪರ್ಸನಲ್ ಲೈಫಲ್ಲೂ ಕೈ ಹಾಕುವುದು. ಬರೆದಿಟ್ಟುಕೊಳ್ಳಿರಿ, ಹೀಗೆ ಬರುವುದು. ನೀವೇನು ಊಟ ಮಾಡಬೇಕು, ಏನ್ ಮಾತಾಡಬೇಕು, ಯಾವಾಗ ಮಲಗಬೇಕು, ಇವಾಗಲೇ ಹೇಳ್ತಾರಲ್ವಾ, ಇದು ಬರುವುದು. ಇದು ಬಂದು ಸರ್ವೇ ಸಾಮಾನ್ಯವಾಗಿ ಜಾರಿಗೆ ಬಂದು ಬಿಡುವುದು. ಇನ್ನು ಮುಂದೆ ಇಡೀ ಜಗತ್ತಲ್ಲೇ ಹಾಗೆ ಇರುವುದು. ಈಗ ಹೇಳ್ತಾರಲ್ವೇ, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಮಾತ್ರವೇ ನೀವು ಬಂದು ಶಾಪಿಂಗ್ ಮಾಡಬೇಕಾ, ಹೊರಗಡೆ ಹೋಗ್ಬೇಕಾ ಹೇಳ್ತಾರಲ್ವೇ. ರಾತ್ರಿ 8 ಗಂಟೆ ಆದ್ರೆ ಎಲ್ಲರೂ ಮನೆಗೆ ಹೋಗ್ಬೇಕು ಹೇಳ್ತಾರಲ್ವೇ. ಇನ್ನು ಮುಂದೆ ಬರುವ ಕಾಲಗಳಲ್ಲಿ ನಿಮ್ಮ ವೈಯಕ್ತಿಕವಾಗಿರುವ ಜೀವನಗಳಲ್ಲಿ, ನಿಮ್ಮ ವೈಯಕ್ತಿಕ ಕಾರ್ಯಗಳಲ್ಲಿ ಪರ್ಸನಲ್ ಆಗಿ ನೀವು ಏನು ಮಾಡಲಾಗದ ರೀತಿ ಕಾಲಗಳು ನಿಮ್ಮನ್ನು ನಿಯಂತ್ರಿಸಲು ಮುಂದಾಗುವುದನ್ನು ನೋಡಬಹುದು. ಅದಕ್ಕೆ ಯಾವ ಕಾರಣವಾದರೂ ಹೇಳ್ಬೋದು. ವಿಷಕ್ರಿಮಿಗಳು ಹರಡುತ್ತಾ ಇವೆ, ಅಥವಾ ಯುದ್ಧಗಳು ಬರುತ್ತಿವೆ, ಅಥವಾ ಕಾಲ ಪರಿಸ್ಥಿತಿಗಳು ಮಾರ್ಪಟ್ಟಿವೆ, ಬಹುಘೋರ ವ್ಯಾಧಿ ಹರಡುತ್ತಾ ಇದೆ, ಕ್ಷಾಮದ ಕಾಲ ಬಂದಿದೆ, ಆದ್ದರಿಂದ ನೀವು ಕಂಡದನ್ನೆಲ್ಲ ತಿನ್ನಬಾರದು. ಲೋಕಪೂರ್ತಿಯಾಗಿ ಒಂದು ದೊಡ್ಡ ಕ್ಷಾಮದ ಕಾಲವು ಬಂದಿದೆ, ಇಷ್ಟೇ ಸೇವಿಸಬೇಕು. ಒಬ್ಬ ಯೌವನಸ್ಥನಾಗಿದ್ರೆ ಇಷ್ಟು ಗ್ರಾಂ ಮಾತ್ರ ಸೇವಿಸಬೇಕು. ಒಂದು ಸ್ತ್ರೀಯು ಒಬ್ಬ ಪುರುಷನು ಇಷ್ಟೇ ಸೇವಿಸಬೇಕು. ಬರುತ್ತೆ, ಯಾಕೆ ಬರಲ್ವಾ? ಈಗ ಬಂದಿಲ್ಲವೇ? ಬಂದಿದೆ ಅಲ್ವಾ? ನೀವೇನು ಊಟ ಮಾಡಬೇಕು ಅನ್ನುವುದನ್ನು ಕೂಡ ಯಾರೋ ಒಬ್ರು ತೀರ್ಮಾನಿಸುವರು. ಇನ್ನು ಮುಂದೆ ನೀವು ಎಲ್ಲಿಗೆ ಹೋಗಬೇಕು ಎನ್ನುವುದನ್ನು ಯಾರೋ ತೀರ್ಮಾನಿಸುವರು. ಅದರ ಸ್ಯಾಂಪಲ್ ಅನ್ನು ಈಗಲೇ ನೋಡಿದೀವಲ್ವೇ. ನೀವೇನ್ ಮಾಡಬೇಕು ಎನ್ನುವುದನ್ನು ಯಾರೋ ತೀರ್ಮಾನಿಸುತ್ತಿದ್ದಾರೆ. ಮಾಸ್ಕ್ ಧರಿಸಿಕೊಂಡೇ ಹೊರಗಡೆ ಹೋಗ್ಬೇಕು, ಇಲ್ಲಾಂದ್ರೆ ಹೋಗ್ಬಾರ್ದು, ಯಾರೋ ತೀರ್ಮಾನಿಸುತ್ತಾರಲ್ಲವೇ. ಅದಕ್ಕೆ ನಾವು ಕೂಡ ಬಂದು ಒಡಂಬಡುತ್ತೇವಲ್ಲವೇ. ಹೌದೌದು, ಅದನ್ನೇ ಮಾಡಬೇಕು, ಬೇರೆ ಏನ್ ಮಾಡಕ್ಕಾಗುತ್ತೆ ಹೇಳಿ. ಆಗ ಈ ರೀತಿ ಒಂದೊಂದು ಪರ್ಸನಲ್ ಕಾರ್ಯಗಳನ್ನು, ಪರಿಸ್ಥಿತಿಯನ್ನು ಕಾರಣ ತೋರಿಸಿ, ಕಾಲಗಳ ಕಾರಣ ತೋರಿಸಿ ನಿಮ್ಮ ವೈಯಕ್ತಿಕವಾಗಿರುವ ಜೀವನದಲ್ಲಿ ಕ್ರಿಯೆ ಮಾಡುವರು, ಕಟ್ಟುಪಾಡುಗಳನ್ನು ತರುವರು. ಈಗಲೇ ನೋಡಿ, ನಿಯಂತ್ರಣಗಳು. ನಾವು ಇಷ್ಟ ಬಂದಂತೆ ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ, ಯಾರನ್ನು ಹೋಗಿ ನೋಡಲಾಗದು. ಒಂದು ಸಾವಿಗೆ ಹೋಗಲು ಕೂಡ ಇಷ್ಟು ಜನಗಳು ಮಾತ್ರ ಬರಬೇಕು, ಒಂದು 20 ಅಥವಾ 25 ಜನಗಳು ಮಾತ್ರ ಬರಬೇಕು. ನಮಗೆ ಬಹಳ ಹತ್ತಿರವಾದವರು, ಎಷ್ಟೋ ದಿನಗಳು ನಮ್ಮ ಜೊತೆ ಬದುಕಿದವರು, ನಮ್ಮ ಜೊತೆಯಲ್ಲಿ ಬಹಳ ಹತ್ತಿರವಾಗಿ ಇದ್ದವರು ಸತ್ತಾಗಲೂ ಕೂಡ ಅವರ ಮುಖವನ್ನು ನೋಡಲಾಗದಿರುವ ಪರಿಸ್ಥಿತಿ. ನಿಮ್ಮಲ್ಲಿ ಎಷ್ಟು ಜನಗಳಿಗೆ ಇದು ಬಂತಲ್ಲವೇ. ಆಗ ಏನ್ ಹೇಳ್ತಾರೆ ಅಂದ್ರೆ, ಆ ಸಮಯದಲ್ಲಿ ಇಷ್ಟು ಮಂದಿ ಮಾತ್ರ ಹೋಗ್ಬೇಕು. ಒಂದು ಮದುವೆ, ನಮ್ಮ ಮನೆಯಲ್ಲಿರುವ ಒಬ್ಬನೇ ಮಗ, ನೋಡಿ ಚೆನ್ನಾಗಿ ಸಾಕಿದಂತಹ ಮಗ ಮದುವೆಯನ್ನು ಮಾಡಬೇಕು, ಬಹಳ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಯಾವ ತಂದೆ ತಾಯಿ ಆದರೂ ಕೂಡ ಅವರು ಅಂದುಕೊಳ್ಳುವರು. ಕೈಯಲ್ಲಿ ಹಣವಿದ್ದರೂ, ಕಾಸಿದ್ದರೂ, ವಸತಿ ಇದ್ದರೂ ನಡೆಸಲಾಗುವುದಿಲ್ಲ. 10 ಮಂದಿ ಸೇರಿ ಏನೋ ಓಡಿ ಹೋಗಿ ಮದುವೆಯನ್ನು ಮಾಡಿಸುವ ಹಾಗೆ, ಒಂದು 10 ಮಂದಿ ಸೇರಿ ಮದುವೆಯನ್ನು ಬಹಳ ಸಿಂಪಲ್ ಆಗಿ ಮಾಡಿ ಕಳಿಸುವ ಒಂದು ಸ್ಥಿತಿ, ಇದರಲ್ಲಿ ಈ ಕಾಲವು ತಲೆ ಇಡುತ್ತದೆ. ನಾನು ಗೌರ್ಮೆಂಟ್ನ ಹೇಳ್ತಿಲ್ಲ, ಕಾಲವು ಕೈ ಹಾಕುತ್ತದೆ.
ಕಾಲವೇ ಆ ವಿಧವಾದ ಒಂದು ಪರಿಸ್ಥಿತಿ ತರುತ್ತದೆ ನೋಡಿರಿ. ಆ ಒಂದು ಕಾಲಕ್ಕೆ ಯಾರು ಏನ್ ಮಾಡಲಾಗುವುದು, ಗೌರ್ಮೆಂಟ್ ಏನ್ ಮಾಡಕ್ಕಾಗುತ್ತೆ, ಅದನ್ನೇ ನಿಮಗೆ ಹೇಳುವರು. ಆದರೆ ಇದನ್ನ ಯಾರು ತರುವುದು ಎಂದು ನೋಡಿದರೆ ಕಾಲ. ಆ ಕಾಲವು ಇಂಥ ಸ್ಥಿತಿಯನ್ನು ತಂದು ಪ್ರತಿಯೊಬ್ಬ ವೈಯಕ್ತಿಕವಾದ ಜೀವನದಲ್ಲಿ ಈ ಕಾಲವು ತಲೆ ಇಡುತ್ತದೆ. ನೀವು ಏನ್ ಮಾತಾಡಬೇಕು, ಎಲ್ಲಿ ಹೋಗಬೇಕು, ಎಲ್ಲವನ್ನು ಕೂಡ ಯಾವುದೋ ಒಂದು ತೀರ್ಮಾನಿಸುತ್ತದೆ. ನಿಮ್ಮಲ್ಲಿ ನಿಮ್ಮ ಪರ್ಸನಲ್ ಲೈಫ್ನಲ್ಲಿ ನುಗ್ಗಲು ಪ್ರಯತ್ನಿಸುತ್ತದೆ. ಇಷ್ಟೇ ಬಂದಂತೆ ಎಲ್ಲ ಅಲ್ಲ, ಇನ್ನು ಮುಂದೆ ಎಷ್ಟೊತ್ತು ಮಲಗಬೇಕು ಅಂತ ಹೇಳುವರು, ಎಷ್ಟು ಊಟ ಮಾಡಬೇಕು ಅಂತ ಹೇಳುವರು. ಈಗ ಒಂದು ಘೋರ ವ್ಯಾಧಿ ಬಂದದರಿಂದ ಇವೆಲ್ಲವನ್ನು ನಮಗೆ ಹೇಳ್ತಿದ್ದಾರಲ್ಲವೇ. ಇದೇ ಕಾರ್ಯ ಬಂದು ಒಂದು ಕ್ಷಾಮದ ಕಾಲ ಬರುತ್ತದೆ ಅಂತ ಇಟ್ಟುಕೊಳ್ಳಿರಿ. ವಾಕ್ಯದಲ್ಲಿ ಹಾಕಲ್ಪಟ್ಟಿದೆಯಲ್ಲ, ಕ್ಷಾಮದ ಕಾಲ ಬರುತ್ತದೆ ಎಂದು. ಹಾಗಾದರೆ ಬರಗಾಲ ಬಂದಾಗ ಏನ್ ಮಾಡ್ತಾರೆ, ಎಲ್ಲವನ್ನು ನಿಯಂತ್ರಿಸುವರು. ಕೆಲವರು ಬಂದು ಬಹಳ ಊಟ ಮಾಡ್ತಾರೆ, ಕೆಲವರು ಹಾಗೆ ಮಾಡ್ತಾರೆ, ಕೆಲವರು ತಟ್ಟೆಯಲ್ಲಿ ಉಳಿಸಿ ಬಿಡುತ್ತಾರೆ. ಈಗಲೇ ಹಲವು ದೇಶಗಳನ್ನು ನೀವು ಗಮನಿಸಿ ನೋಡಬಹುದಾದರೆ, ಹೋಟೆಲ್ಗಳಲ್ಲಿ ಆರ್ಡರ್ ಮಾಡಿದ ಆಹಾರವನ್ನು ಒಂದು ವೇಳೆ ತಟ್ಟೆಯಲ್ಲಿ ಉಳಿಸಿದರೆ ಉಳಿಸಿರುವ ಆಹಾರಕ್ಕೆ 2 ಪಟ್ಟು ಫೈನ್ ಅನ್ನು ಅವರು ಹಾಕುವರು. ಹೌದು, ಈಗಲೇ. ಹಾಗಾದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಪ್ರತಿಯೊಬ್ಬರ ನಡವಳಿಕೆಯನ್ನು, ವೈಯಕ್ತಿಕವಾದ ನಡವಳಿಕೆಯನ್ನು ಕೂಡ ನಿಯಂತ್ರಿಸಲಾಗುವುದು. ನೀವು ಏನೂ ಕೇಳಕ್ಕಾಗಲ್ಲ. ಇವಾಗ ಕೇಳಿದ್ರಾ, ಏನಾದರೂ ಕೇಳಕ್ಕಾಯ್ತಾ? ಏಕೆಂದರೆ ಇರುವ ಕಾಲವನ್ನು ನೋಡುವಾಗ ನಮಗೆ ಅದು ಗೊತ್ತಾಗುತ್ತದೆ. ಅವರು ಹೇಳುವುದು ಸರಿಯೇ. ಹಾಗಾದರೆ ಯಾರು ನಮ್ಮನ್ನು ಬಲವಂತಪಡಿಸುತ್ತಾರೆಂದರೆ ಈ ಕಾಲವೇ ನಮ್ಮನ್ನು ಬಲವಂತಪಡಿಸುತ್ತಾ ಇದೆ. ಗೌರ್ಮೆಂಟ್ಗೆ ನಿಮ್ಮನ್ನು ಮನೆಯಲ್ಲಿ ಕಟ್ಟಿ ಹಾಕಬೇಕೆನ್ನುವಂತಹ ಆಸೆ ಇಲ್ಲ, ನಿಮ್ಮನ್ನು ನಡೆಯಲು ಬಿಡಬಾರದೆನ್ನುವ ಆಸೆ ಇಲ್ಲ. ಆದರೆ ಆ ಒಂದು ಕಾಲಕ್ಕೆ ಆ ರೀತಿ ಒಂದು ನಿರ್ಬಂಧ ಉಂಟು, ನಿಮ್ಮನ್ನು ನಿರ್ಬಂಧಿಸುತ್ತದೆ. ಈ ಕಾಲವು ನಿರ್ಬಂಧಿಸುವಾಗ ಆಳುವವರು ಏನು ಮಾಡಲಾಗುವುದು, ಇದನ್ನು ಜಾರಿಗೆ ತರಲೇಬೇಕಾದ ಕಡ್ಡಾಯ. ಆ ರೀತಿ ಜಾರಿಗೆ ತರುವರು. ಇನ್ನು ಮುಂದೆ ಬರುವ ಕಾಲವು ವೈಯಕ್ತಿಕವಾಗಿರುವಂತಹ ಜೀವನ ಎನ್ನುವುದು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುವುದು. ಪರ್ಸನಲ್ ಲೈಫ್ ಯಾರೋ ತೀರ್ಮಾನಿಸುವಂತಹ, ಯಾರೋ ತರುವಂತಹ ನೇಮ ನಿಯಮಗಳಿಗೆ ನೀವು ಒಳಗಾಗಬೇಕಾಗಿರುವ ಪರಿಸ್ಥಿತಿ ಬರುವುದು. ನೀವು ಏನು ಊಟ ಮಾಡಬೇಕೆಂದು ಯಾರೋ ತೀರ್ಮಾನಿಸುವರು. ನೀವು ಎಲ್ಲಿಗೆ ಹೋಗಬೇಕು, ಎಷ್ಟು ಕಾಲ ಅಲ್ಲಿರಬೇಕು ಎಂದು ಬೇರೆ ಯಾರೋ ತೀರ್ಮಾನಿಸುವರು. ಏನನ್ನು ಓದಬೇಕು ಎನ್ನುವುದನ್ನು ಬೇರೆ ಯಾರೋ ತೀರ್ಮಾನಿಸುವರು. ಯಾವಾಗ ಪ್ರಯಾಣಿಸಬೇಕು ಎಂದು ಯಾರೋ ತೀರ್ಮಾನಿಸುವರು. ಎಷ್ಟು ಊಟ ಮಾಡಬೇಕು ಯಾರೋ ತೀರ್ಮಾನಿಸುವರು. ಅದೆಲ್ಲ ಇನ್ಮುಂದೆ ಬರುವುದು. ಆಗ ಇದನ್ನೆಲ್ಲ ತೀರ್ಮಾನಿಸುವುದಾದರೆ ನೀವು ಎಷ್ಟು ಸೇವೆಯನ್ನು ಮಾಡಬೇಕೆಂಬುದಾಗಿ ಯಾರೋ ತೀರ್ಮಾನಿಸುವರು ಅಲ್ಲವೇ. ಈಗ ನಡೀತಿರೋದು ಅದೇ ಅಲ್ವಾ. ಒಂದು ಚರ್ಚ್ ನಡೆಸಬೇಕಾದರೆ ಎಷ್ಟು ಹೊತ್ತು ನಡೆಸಬೇಕು, ಅಲ್ಲಿಂದ ತಕ್ಷಣ ನಮಗೊಂದು ಆರ್ಡರ್ ಬರುತ್ತದೆ. ಗರಿಗಳ ಹಬ್ಬ ಎನ್ನುವಂಥದ್ದು ಪಾರಂಪರ್ಯವಾದ ಕ್ರೈಸ್ತ ಸಭೆಗಳಲ್ಲಿ ಅದನ್ನು ಕೈಗೊಂಡು ಬರುವಂತಹ ಒಂದು ವೈಭವ. ಆ ಒಂದು ದಿನವೇ ಈ ಕ್ರಿಶ್ಚಿಯನ್ಸ್ ಅವರು ಏನ್ ಮಾಡ್ತಾರಂದ್ರೆ, ಗರಿಗಳನ್ನು ಕೈಗಳಲ್ಲಿ ಹಿಡಿದು ಬೀದಿಗಳಲ್ಲಿ ಬವನಿ ಬರುವರು. ಇದನ್ನು ಯಾತಕ್ಕಾಗಿ ನಮ್ಮ ಮೂಲಪಿತೃಗಳು, ಸಭೆಯ ನಾಯಕರು ಕಂಡುಹಿಡಿದು ಇಟ್ಟಿದ್ದಾರೆಂದರೆ, ತಾವು ತಿಳಿದಿರುವ ಆ ಕ್ರಿಸ್ತನ ಪುನರುತ್ಥಾನ ಸಂದೇಶವನ್ನು, ಕ್ರಿಸ್ತನು ನಮಗಾಗಿ ಸತ್ತನು ಎನ್ನುವ ಸಂದೇಶವನ್ನು ಅನ್ಯ ಜನಗಳಿಗೂ ಗುರುತಿಸುವ ಒಂದು ಸಲುವಾಗಿ ಅವರು ಬೀದಿಯಲ್ಲಿ ಇಳಿದು. ಬೇರೆ ಯಾವತ್ತಾದರೂ ಈ ತರ ಮೆರವಣಿಗೆ ಹೋಗೋದನ್ನ ನೋಡಿದ್ದೀರಾ? ಕೆಲವು ಕ್ಯಾಥೋಲಿಕ್ ಸಭೆಗಳಲ್ಲಿ ಬೇಕಾದರೆ ಚಿಕ್ಕ ಚಿಕ್ಕ ಮೆರವಣಿಗೆಗಳನ್ನು ಮಾಡುವರು. ಉಳಿದ ಹಾಗೆ ಬೇರೆ ಯಾರೂ ಸಭೆಯಿಂದ ಹೊರಗಡೆ ಹೋಗೋದಿಲ್ಲ. ಈ ಒಂದು ದಿನ ಅವರು ಹೊರಗಡೆ ಇಳಿದು ಗರಿಗಳನ್ನು ಹಿಡಿದುಕೊಂಡು ಹೋಗುವರು. ಇದನ್ನು ನೋಡುವ ಅನ್ಯ ಜನಗಳು ಇದನ್ನು ಏನೆಂದು ಕೇಳಿದರೆ, ಆಗ ಯೇಸು ಕ್ರಿಸ್ತನು ಇವತ್ತೇ ಬಂದು ಶಿಲುಬೆಯಲ್ಲಿ ಜಡಿಯಲ್ಪಡುವಂತಹ ದಿನ ಅಥವಾ ಶಿಲುಬೆಯಲ್ಲಿ ಹಾಕಲ್ಪಡುವ ದಿನ ಗರಿಗಳನ್ನು ಹಿಡಿದುಕೊಂಡು ಈ ರೀತಿ ಹೋಗುತ್ತಿದ್ದೇವೆ. ಆ ರೀತಿ ಹೇಳಿ ಆ ಸಂಭವವನ್ನು ಹೇಳುವುದಕ್ಕೆ ಒಂದು ಸಂದರ್ಭ ಉಂಟಾಗುವುದು. ಒಂದು ಒಳ್ಳೆ ಉದ್ದೇಶದಿಂದ ಇಟ್ಟಿದ್ದರು. ಅದನ್ನು ಬಿಟ್ಟು ನಾವೆಲ್ಲ ಬೀದಿಗಿಳಿದು ಹೋರಾಡುವುದಿಲ್ಲ, ಬೀದಿಯಲ್ಲಿ ಇಳಿದು ಮೆರವಣಿಗೆ ಹೋಗುವವರಲ್ಲ. ಅದೆಲ್ಲ ನಮಗೆ ಬಹಳ ನಿಯಂತ್ರಿಸಲ್ಪಟ್ಟ ಒಂದು ಪರಿಸ್ಥಿತಿಯಲ್ಲಿಯೇ ನಮ್ಮ ಸಭೆಗಳ ಒಂದು ಕಾರ್ಯಗಳು ನಡೆಯುತ್ತಾ ಬರುತ್ತಿವೆ. ಅದಕ್ಕೆ ಒಂದು ತೀರ್ಮಾನ ಬಂದು, ಈ ವರ್ಷ ಬಂದು ಯಾರು ಹೊರಗಡೆ ಹೋಗ್ಬಾರ್ದು, ಯಾರು ಬಂದು ಗರಿಗಳನ್ನು ಹಿಡಿದುಕೊಂಡು ಹೊರಗಡೆ ಹೋಗ್ಬಾರ್ದು. ನಾವು ಅದಕ್ಕೆ ವಿಧೇಯರಾಗಿ ಒಡಂಬಟ್ಟೆವು. ಎದುರಿಸಿ ಮಾತಾಡಲಿಲ್ಲ. ಸಭಾಪಾಲಕರು, ಬೋಧಕರು ಅವರೇ ತಾವಾಗಿ ಮುಂದೆ ಬಂದು ತಮ್ಮ ಕೆಳಗಿರುವ ಸಭೆಗಳಿಗೆಲ್ಲ ಒಂದು ಸುತ್ತೋಲೆಯನ್ನು ಕಳುಹಿಸಿ, ಈ ರೀತಿ ವರ್ಷ ಹೋಗುವುದು ಬೇಡ, ಅದನ್ನು ನಿಲ್ಲಿಸಿಕೊಳ್ಳೋಣ ಎಂದು ಹೇಳಿದರು. ಆಗ ಇನ್ನು ಮುಂದೆ ಸೇವೆಯಲ್ಲಿ ಕೂಡ ನೀವು ಏನು ಮಾಡಬೇಕು, ಎಷ್ಟು ಮಾಡಬೇಕು ಎನ್ನುವುದನ್ನು ಕಾಲವು ತೀರ್ಮಾನಿಸುವುದು. ವೈಯಕ್ತಿಕ ಸೇವೆಯಲ್ಲಿ ಇನ್ನು ಮುಂದೆ ನೀವು ಎಷ್ಟು ಮಾತಾಡಬೇಕೆಂದು ತೀರ್ಮಾನಿಸುವರು, ಏನ್ ಮಾತಾಡಬೇಕು ತೀರ್ಮಾನಿಸುವರು, ಹೇಗೆ ಸೇವೆ ಮಾಡಬೇಕು ತೀರ್ಮಾನಿಸುವರು. ಈಗಲೇ ಇದೆ ಅಲ್ಲವೇ, ಸಭೆಯಲ್ಲಿ ಎಷ್ಟು ಮಂದಿ ಭಾಗವಹಿಸಬೇಕು, ಸಭೆಯ ಆರಾಧನೆ ಎಷ್ಟು ಹೊತ್ತು ನಡೆಸಲ್ಪಡಬೇಕು, ನಿಯಮಗಳು ಬರ್ತಾ ಇದೆ ಅಲ್ಲವೇ. ಇದು ಎಲ್ಲ ಒಂದು ಸ್ಯಾಂಪಲ್. ಇವಾಗ ನೋಡುವಾಗ ಇವೆಲ್ಲ ಸಾತ್ವಿಕವಾಗಿ ಇದೆ. ಆದರೆ ಮುಂಬರುವ ಕಾಲಗಳಲ್ಲಿ ಇದುವೇ ಬಹಳ ಘೋರವಾಗಿ, ಕಠಿಣವಾಗಿ ಮಾಡಲ್ಪಡುವುದು. ಹೌದು, ಇನ್ನು ಮುಂದೆ ಬರುವುದಕ್ಕೆ ನಾನಾಗ್ಲೇ ಹೇಳಿದ್ನಲ್ಲ, ಬರುವಂತ ಕಾರ್ಯಗಳಿಗೆ ಇದೊಂದು ಮಾದರಿ ಅಷ್ಟೇ. ಇದೆಲ್ಲ ಒರಿಜಿನಲ್. ಇನ್ನು ಮುಂದೆ ಬರುವಂಥದ್ದೇ ದೊಡ್ಡದು. ಇವೆಲ್ಲವನ್ನು ಇಟ್ಟು ನೋಡುವಾಗ ಈ ರೀತಿಯೇ ಬರುವುದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗಾದರೆ ಸಭೆಗಳಲ್ಲಿ ಕಟ್ಟುಪಾಡು ಬರುತ್ತದೆ, ಸೇವೆಯಲ್ಲಿ ಕಟ್ಟುಪಾಡುಗಳು ಬರುತ್ತದೆ. ಇವೆಲ್ಲ ಒಂದು ದೊಡ್ಡ ಒಂದು ಅಪರಾಧದ ಹಾಗೆ ಹೇಳಲ್ಪಡುತ್ತದೆ. ನಾವೀಗ ಹೊರಗಡೆ ಹೋಗಿ ಗ್ರಾಮಗಳಲ್ಲಿ ಸೇವೆ ಮಾಡಲಾಗುವುದಾ?
ನಾವೆಲ್ಲ ಪ್ರಾರಂಭದಲ್ಲಿ ಸೇವೆಯನ್ನು ಆರಂಭಿಸುವಾಗ ಗ್ರಾಮಗಳಲ್ಲಿಯೇ ಸೇವೆಯನ್ನು ಆರಂಭಿಸಿದೆವು. ಬೀದಿ ಪ್ರಸಂಗಗಳನ್ನು ಮಾಡಿದ್ದೇವೆ. ರಸ್ತೆಗಳಲ್ಲಿ ನಿಂತು, ಹಲವು ಬೀದಿಗಳಲ್ಲಿ ನಿಂತು ನಾನು ಮಾತಾಡಿದ್ದೇನೆ. ಮೈಕ್ ಇಲ್ಲದೆ ಮಾತಾಡಿದ್ದೇನೆ. ಒಂದು ಮೆಗಾಫೋನ್ ಹಿಡಿದು ಮಾತಾಡಿ. ಇದನ್ನೆಲ್ಲ ಈಗ ಕಲ್ಪನೆ ಮಾಡಿ ನೋಡಲಾಗುವುದಾ ಅಯ್ಯ? ಯೋಚನೆ ಮಾಡಿ ನೋಡಿ. ರಸ್ತೆಯಲ್ಲಿ ಇಳಿಯಲಾಗುವುದಾ? ಇಳಿದು ಮಾತಾಡಕ್ಕಾಗುತ್ತಾ? ಅಷ್ಟೇ, ನಿಯಮವನ್ನು ಪಾಲಿಸಲಿಲ್ಲ ಅಂತ ಹೇಳಿ ಒಳಗಾಗ್ತಾರೆ. ಒಂದು ಅತ್ಯವಶ್ಯವಾದ ವಸ್ತುವನ್ನು ಪಡೆಯಲು ಹೊರಗಡೆ ಹೋಗುವುದಕ್ಕಾಗ್ತಿಲ್ವಲ್ಲ? ಹಾಗಾದರೆ ಸೇವೆಗೆ ಹೊರಗಡೆ ಹೋಗುವುದೇಗೆ? ಅವೆಲ್ಲವನ್ನು ಮರೆಯುವಂತೆ ಮಾಡುತ್ತಾರೆ, ಮರೆತು ಹೋಗುತ್ತೇವೆ. ಹಾಗಾದರೆ ಇನ್ನು ಮುಂದೆ ಬರುವ ಕಾಲಗಳು ನಿಮ್ಮ ಪರ್ಸನಲ್ ಲೈಫಲ್ಲಿ ತಲೆ ಹಾಕುವುದು. ಅದರ ಒಂದು ಮೊದಲ ಹಂತವೇ ಇದು. ಈಗ ಅದನ್ನು ನೋಡುವಾಗ ಮೌನವಾಗಿ ಹೋಗುವ ಹಾಗೆ ತೋರುತ್ತದೆ. ಇದು ಮೌನವ ಎಂದು ನೀವು ಕೇಳ್ಬೋದು. ಇನ್ನು ಮುಂದೆ ಬರುವ ಕಾಲವನ್ನು ನೋಡುವಾಗಲೇ ಇಷ್ಟೊಂದು ಪರವಾಗಿಲ್ವಲ್ಲ ಅದು ಅಂತ ಹೇಳುವಿರಿ. ಆ ವಿಧವಾದ ಕಾಲಗಳು ಬರುವುದು. ಒಂದೊಂದರಲ್ಲಿಯೂ ನೀವು ಏನು ಓದಬೇಕು, ಯಾವಾಗ ಹೊರಗಡೆ ಹೋಗ್ಬೇಕು, ಏನ್ ಮಾಡಬೇಕು, ಎಲ್ಲವೂ ಕೂಡ ಯಾರೋ ಒಬ್ಬರು ತೀರ್ಮಾನಿಸುವರು. ಕಾಲವು ನಿಮ್ಮನ್ನು ನಿರ್ಬಂಧಿಸುವುದು. ಇದನ್ನು ಎದುರುಗೊಂಡು ನೀವು ಕರ್ತನ ಸೇವೆಯನ್ನು ನೀವು ಮಾಡಬೇಕು. ಉಜ್ಜೀವನವನ್ನು ತರಬೇಕು. ಅದಕ್ಕೆ ನಿಮ್ಮ ಬಳಿ ಬಲವಿದೆಯಾ ನೋಡಿರಿ. ಒಂದು ಸಾಧಾರಣವಾದ ಪ್ರಜೆಗಳು, ಸಾಧಾರಣ ಕುಟುಂಬ ನಾಯಕ ನಾಯಕಿಯರ ಒಂದು ಜೀವನದಲ್ಲಿಯೇ ಇಷ್ಟೊಂದು ತನ್ನ ಮೂಗನ್ನು ನುಗ್ಗಿಸುವ ಒಂದು ಕಾರ್ಯವು ಸೇವಕರ ಜೀವನದಲ್ಲಿ, ಸೇವೆಯಲ್ಲಿ ಎಷ್ಟು ಕಾಠಿಣ್ಯವನ್ನು ತೋರಿಸುವುದೆಂದು ಯೋಚಿಸಿ ನೋಡಿರಿ. ಇವಾಗಲೇ ನಮ್ಮಿಂದ ಪಬ್ಲಿಕ್ ಮೀಟಿಂಗ್ಸ್ ನಡೆಸಕ್ಕಾಗುವುದಿಲ್ಲ, ಕ್ಯಾಂಪ್ ನಡೆಸಲಾಗುವುದಿಲ್ಲ, ಜನಗಳನ್ನು ಬಹಿರಂಗವಾಗಿ ಕರೆಯಲಾಗದು. ಇನ್ನು ಸ್ವಲ್ಪ ಕಾಲದಲ್ಲಿ ಸಭೆಗಳಲ್ಲಿ ಕೂಡಿ ಪ್ರಾರ್ಥಿಸಲಾಗದು. ಈಗಲೇ ಆಗ್ತಿಲ್ಲ. ಇವೆಲ್ಲ ಗುರುತುಗಳೇ, ಬರುವಂತ ಕಾರ್ಯಗಳಿಗೆ ಗುರುತುಗಳೇ. ಇನ್ನೂ ತೀವ್ರವಾಗುವುದಲ್ಲವೇ? ಹಾಗೆ ಬರುವ ಕಾಲದಲ್ಲಿ ಉಜ್ಜೀವನ ನಡೆಯಬೇಕಲ್ಲವೇ? ಬಹುತೇಕ ಜನಗಳು ರಕ್ಷಿಸಲ್ಪಡಬೇಕಲ್ಲವೇ? ಕರ್ತನಿಗೆಂದು ಒಂದು ಗುಂಪು ಎಬ್ಬಿಸಲ್ಪಡಬೇಕಲ್ಲವೇ? ಒಂದು ದೊಡ್ಡ ಸೇವೆಯನ್ನು ಕರ್ತನು ಇಟ್ಟಿದ್ದಾರಲ್ಲವೇ? ಈ ಕಡೆಯ ಕಾಲದ ಸೇವಕರು ಎಂಬುದಾಗಿ ಒಂದು ಕೂಟವನ್ನು ಕರ್ತನು ಇಟ್ಟಿದ್ದಾರಲ್ಲವೇ? ಹಾಗಾದ್ರೆ ಈಗ ನನ್ನ ಪ್ರಶ್ನೆ ಏನೆಂದು ಕೇಳಿದರೆ, ಆ ಕಾಲವನ್ನು ಸಹಿಸಿ ಎದುರುಗೊಂಡು ಕರ್ತನ ಚಿತ್ತವನ್ನು, ಯೋಜನೆಯನ್ನು ನೆರವೇರಿಸುವ ಮಟ್ಟಿಗೆ ನಿಮ್ಮೊಳಗೆ ಬಲವಿದೆಯಾ ಎಂಬುದಾಗಿ ನೋಡಿರಿ. ಇದೆಯಾ? ಈಗಲೇ ಇಲ್ವಲ್ಲ? ಹಾಗಾದ್ರೆ ಆ ಬಲವನ್ನು ಅಧಿಕರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿ. ಅದನ್ನು ಬಿಟ್ಟು ನೀವೇ ಒಂದನ್ನು ಅಂದುಕೊಂಡು ನಾವು ಚೆನ್ನಾಗೇ ಇದ್ದೇವೆ, ಮಾಡಿಬಿಡೋಣ ಹಾಗೆಂದು ಮಾತಾಡಿಕೊಂಡು ಕಾರ್ಯಗಳನ್ನು ಮಾಡಬೇಡಿರಿ. ಯಾಮಾರಿ ಹೋಗಿ ಬಿಡುವಿರಿ. ನಿಮ್ಮಿಂದ ಕಾರ್ಯಗಳನ್ನು ಮಾಡಲಾಗದೆ ಹೋಗುವುದು. ನನಗೆ ಗೊತ್ತಾಯಿತು, ನಾನು ಇಂಥ ಸ್ಥಳಗಳಲ್ಲಿ ಬಲಹೀನವಾಗಿದ್ದೀನಿ ಅಂತ ಗೊತ್ತಾದರೆ ಆ ಬಲವನ್ನು ಪುನಃ ಹೊಂದಿಕೊಳ್ಳಲು ಅಥವಾ ಅದನ್ನು ನೂತನಪಡಿಸಿಕೊಳ್ಳಲು, ಅಧಿಕರಿಸಿಕೊಳ್ಳಲು ಪ್ರಯತ್ನಿಸಬೇಕು. ಆಗ ಈ ರೀತಿ ಪ್ರತ್ಯೇಕವಾದ ವ್ಯಕ್ತಿಯಲ್ಲಿ ತಲೆ ಇಡುವ ಒಂದು ಸಮಾಜದಲ್ಲಿ, ಸೇವೆಯಲ್ಲಿ, ನಿಯಮಗಳನ್ನು ಹಾಕುವುದರಲ್ಲಿ, ಇವೆಲ್ಲವೂ ಇರುವ ಸಮಯದಲ್ಲಿ ದೇವರು ಇಟ್ಟಿರುವಂಥ ಮಹಾದೊಡ್ಡ ಪ್ಲಾನ್ ಇದೆ ನೋಡಿರಿ. ಕಡೆಯ ಕಾಲದ ಯೋಜನೆಗಳು ಬಹಳ ಹೇಳಿರುವರು. ನಾವು ಮಾತಾಡಿದರೆ ಕಡೆಯ ಕಾಲದಲ್ಲಿ ಉಜ್ಜೀವನ ಬರಬೇಕು, ಕಡೆಯ ಕಾಲದಲ್ಲಿ ಯುದ್ಧವೀರರು ಎಬ್ಬಿಸಲ್ಪಡಬೇಕು, ಕಡೆಯ ಕಾಲದಲ್ಲಿ ಸುವಾರ್ತೆ ಸಾರಲ್ಪಡಬೇಕು. ಬೈಬಲ್ನಲ್ಲಿ ಹೇಳಿದೆ ಅಲ್ಲವೇ? ಪರಲೋಕ ರಾಜ್ಯದ ಸುವಾರ್ತೆ ಭೂಮಿಯ ಕಟ್ಟಕಡೆಯವರೆಗೂ ಸಾರಲ್ಪಡುವುದು, ಆಗ ಅಂತ್ಯವು ಬರುವುದು. ಹಾಗಂದರೆ ಅಂತ್ಯವು ಬರುವ ಮುನ್ನ ಈ ಸಂಭವ ನಡೆಯುವುದು ಎಂಬುದಾಗಿ ಅರ್ಥ. ಹೇಳ್ಬೇಕಲ್ವೇ? ಹಾಗಾದರೆ ಇವರು ಈ ನಿಯಮಗಳನ್ನು ಹಾಕಿ ನಿಮ್ಮ ಕೈಗಳನ್ನು ಕಟ್ಟಿ ಹಾಕಿದರೆ ಅದನ್ನು ಎದುರಿಸಿ ಮಾಡುವಷ್ಟು ನಿಮಗೊಂದು ಶಕ್ತಿ ಬೇಕಾಗಿದೆ ಅಲ್ಲವೇ? ಆ ಬಲವನ್ನೇ ಇಂದು ನಾವು ತೀರ್ಮಾನಿಸಿ ಪಡೆದುಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಈಗಿರುವಂತ ಬಲವನ್ನಿಟ್ಟುಕೊಂಡು ಏನನ್ನೂ ಸಾಧಿಸಲಾಗುವುದಿಲ್ಲ ಎಂದು ನನ್ನ ಅಭಿಪ್ರಾಯ. ನೀವು ಒಂದು ವೇಳೆ ಅಂದ್ಕೊಂಡಿರ್ಬೋದು ಅದೆಲ್ಲ ಮಾಡ್ಬೋದು, ಅದೆಲ್ಲ ನೋಡಿಕೊಳ್ಳೋಣ, ಮಾಡೋಣ ಎಂಬುದಾಗಿ. ಯಾವ ಒಂದು ಕಾರ್ಯವು ಬರುವ ಮುನ್ನ ಹಾಗೆ ತೋರುವುದು, ಅದು ಬಂದಾಗಲೇ ಗೊತ್ತಾಗುವುದು. ಬಂದಾಗಲೇ ನಮ್ಮ ಯೋಚನೆ ಏನೆಂದು ಗೊತ್ತಾಗುವುದು. ಈಗ ಬರಲು ಆರಂಭಿಸಿದೆ. ಈಗ ನೀವು ತಿಳಿದುಕೊಳ್ಳುವುದಕ್ಕೆ ಒಂದು ಸರಿಯಾದ ತರುಣವಾಗಿಯೂ ಸಮಯವಾಗಿಯೂ ಇದಿರುವಂತದಾಗಿದೆ. ಇನ್ನು ಮುಂದೆ ಬರುವ ಕಾಲವು ಮನುಷ್ಯರನ್ನು ನಿಯಂತ್ರಿಸುವುದಕ್ಕೂ ದಾಸತ್ವದಲ್ಲಿ ಇಡಲು ಬಲವಾಗಿ ಕ್ರಿಯೆ ಮಾಡುವುದು. ಇದು ಬರುವ ಕಾಲದಲ್ಲಿ ಏನು ಮಾಡುವುದೆಂದರೆ, ಜನಗಳನ್ನು ಯಾವುದೋ ಒಂದು ಸಂಸ್ಥೆಗೆ, ಯಾವುದೋ ಒಂದು ಯೋಜನೆಗೆ, ಕಡೆಯ ಕಾಲದ ಯೋಜನೆಗೆ ಗುಲಾಮರಾಗಿಸಲು ಪ್ರಯತ್ನ ಮಾಡುವುದು. ಅವರನ್ನು ಯಾರು ಪ್ರಶ್ನೆ ಮಾಡಬಾರದು, ಎದುರಿಸಿ ಮಾತಾಡಬಾರದು. ಹೇಳಲ್ಪಡುವ ನೇಮ ನಿಯಮಗಳಿಗೆ ನೀವು ಗುಲಾಮರಾಗಿ ವಿಧಿಯರಾಗಿರಬೇಕು. ಎದುರಿಸಿ ಮಾತಾಡಬಾರದು. ಈ ರೀತಿಯೇ ಬರುವುದು ಮುಂದೆ. ಈ ವಿಧವಾದ ಕಾಲಗಳಲ್ಲಿಯೇ ನಾವು ಹೋಗುವಂಥದ್ದು. ಇದನ್ನೇ ಮಾತಾಡಬೇಕು, ಇದನ್ನೇ ಹೇಳಬೇಕು. ರುಮೇನಿಯಾ, ಬಲ್ಗೇರಿಯಾ ಎನ್ನುವ ದೇಶಗಳಲ್ಲಿ ದೇವರಿಲ್ಲ ಎನ್ನುವ ಸಿದ್ಧಾಂತಗಳಿರುವವರು, ಆ ದೇಶದ ಕಮ್ಯುನಿಸ್ಟ್ಗಳು ಸರ್ಕಾರವನ್ನು ಹಿಡಿದಿದ್ದ ಆ ಒಂದು ಕಾಲಗಳಲ್ಲಿ ಕಠಿಣವಾದ ಒಂದು ಕಾಲದ ಪರಿಸ್ಥಿತಿ ಎದುರಾಯಿತು. ಆದರೆ ಅವರು ತಮ್ಮನ್ನು ಧರ್ಮಕ್ಕೆ ವಿರುದ್ಧವಾದವರೆಂಬುದಾಗಿ ಅವರನ್ನು ತೋರಿಸಿಕೊಳ್ಳುವುದಿಲ್ಲ. ನಿಜವಾಗ್ಲೂ ಅವರು ವಿರೋಧ ಮಾಡುವವರು, ಆದರೆ ತೋರಿಸಿಕೊಳ್ಳುವುದಿಲ್ಲ. ತಾವು ಜನಗಳನ್ನು ಪ್ರೀತಿಸುವವರು ಎಂಬುದಾಗಿ ತಮ್ಮನ್ನು ತೋರಿಸಿಕೊಳ್ಳುವರು. ಆದರೆ ಅದೇ ಸಮಯದಲ್ಲಿ ನಿಯಮಗಳನ್ನು ಕಠಿಣ ಮಾಡುವರು. ನಿಜವಾದ ಬೋಧಕರನ್ನು, ನಿಜವಾದ ಸೇವಕರುಗಳನ್ನು, ಕರ್ತನ ವಾಕ್ಯಗಳನ್ನು ಹೇಳಿ ಮಾತಾಡುವವರನ್ನು ಕೈದಿಗಳಾಗಿ ಮಾಡುವರು. ಮೊದಲು ಬೈಬಲ್ ಓದುವಾಗಲೇ ಹೊಸ ಅಭಿಪ್ರಾಯಗಳನ್ನು ಅವರು ಕಂಡು ಹಿಡಿದು
ತಾವು ಹೇಳುವ ಕಾರ್ಯಗಳ ಜೊತೆಗೆ ಅವುಗಳನ್ನು ಹೋಲಿಸಿ ನೋಡಿ, ಜನಗಳು ನಾವು ಹೇಳುವುದು ತಪ್ಪಾಗಿದೆ ಎಂದು ಕಂಡುಹಿಡಿದು ಬಿಡುವರು ಎಂಬುದಾಗಿ ಬೈಬಲ್ ಓದುವುದನ್ನು ತಡೆ ಮಾಡಿಬಿಟ್ಟರು. ನಂತರ ಏನು ಮಾಡಿದರು ಎಂದು ಕೇಳಿದರೆ, ಒಳ್ಳೆ ಬೋಧಕರನ್ನು, ವಾಕ್ಯಜ್ಞಾನ ಇದ್ದವರೆಲ್ಲರನ್ನೂ ಹಿಡುಕೊಂಡು ಬಂದು ಸೆರೆಮನೆ ಒಳಗೆ ಹಾಕಿ ಚಿತ್ರಹಿಂಸೆ ಗೂಡಾರಗಳಿಗೆ ಕಳುಹಿಸಿದರು. ಬಲ್ಗೇರಿಯಾ, ರುಮೇನಿಯಾದಂತಹ ದೇಶಗಳಲ್ಲಿ, ಅದರ ಸುತ್ತಲಿರುವಂತಹ ದೇಶಗಳಲ್ಲಿ. ನಂತರ ಏನ್ ಮಾಡಿದ್ರು ಅಂದ್ರೆ, ಆಗ ಸಭೆ ನಡೆಯುತ್ತಿತ್ತು. ಹೊರ ಪ್ರಪಂಚ ನೋಡುವಾಗ ನಮ್ಮೂರಲ್ಲಿ ಕ್ರೈಸ್ತ ಸಭೆಗಳು ಇದೆ, ಚರ್ಚ್ ನಡೆಯುತ್ತಿದೆ ಎಂದು ತೋರಿಸುವುದು. ಆದರೆ ಚರ್ಚ್ ಯಾವ ರೀತಿ ನಡೆಯುತ್ತಿತ್ತು ಎಂದು ಕೇಳಿದರೆ, ಕೆಲವು ಪುಸ್ತಕಗಳಲ್ಲಿ ಕೆಲವು ಕಾರ್ಯಗಳನ್ನು ಬರೆದಿಟ್ಟಿದ್ದಾರೆ. ಪ್ರತಿ ಭಾನುವಾರವೂ ಅವರು ಆಲಯದಲ್ಲಿ ಸಂದೇಶವನ್ನು ಹೇಳುವ ಮುನ್ನ ಅವರು ಅವತ್ತು ಏನು ಮಾತಾಡುವರು ಎಂಬುದಾಗಿ ವರ್ಡ್ ಬೈ ವರ್ಡ್ ಅದನ್ನು ಹಾಗೆ ಟೈಪ್ ಮಾಡಿ ಪಕ್ಕದಲ್ಲಿರುವ ಒಂದು ಪೊಲೀಸ್ ಠಾಣೆಗೆ ಕಳುಹಿಸಬೇಕು. ಅದನ್ನು ಕ್ರಮಪಡಿಸುವುದಕ್ಕೆ, ಅದನ್ನು ನೋಡುವುದಕ್ಕೆ ಒಂದು ಗ್ರೂಪ್ ಇರುವರು. ಅವರು ಆ ಸರ್ಮನ್ ಪೂರ್ತಿಯಾಗಿ ಓದಿ ನೋಡುವರು. ಏನು ನಡೆಸುತ್ತಾರೆ, ಯಾವ ಹಾಡನ್ನು ಆಡುತ್ತಾರೆ, ಯಾವ ವಾಕ್ಯವನ್ನು ಓದುತ್ತಾರೆ, ಯಾರು ವಾಕ್ಯವನ್ನು ಹೇಳುತ್ತಾರೆ, ಯಾವ ಸಂದೇಶವನ್ನು ಹೇಳುತ್ತಾರೆ ಎನ್ನುವುದೆಲ್ಲವನ್ನೂ ಓದುವರು. ಅವುಗಳನ್ನು ಓದಿ ನೋಡಿ ಅದನ್ನು ಸೆನ್ಸಾರ್ ಮಾಡುವರು. ಈ ಸ್ಥಳವೆಲ್ಲ ಸರಿಯಾಗಿ ಬಂದಿಲ್ಲ, ನಮ್ಮ ಕಮ್ಯುನಿಸ್ಟ್ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಇದೆ, ಇವೆಲ್ಲವನ್ನು ತೆಗೆಯಬೇಕೆಂದು ಸೆನ್ಸಾರ್ ಮಾಡಿ ಕೆಂಪು ಬಣ್ಣದಲ್ಲಿ ಅವುಗಳನ್ನು ಗೀಟು ಎಳೆಯುವರು. ಅದನ್ನು ಉಪಯೋಗಿಸಬಾರದು. ಅವುಗಳನ್ನು ಗೀಟು ಎಳೆದು ಅವರ ಕೈಗಳಲ್ಲಿ ಅದನ್ನು ಪುನಃ ಕೊಟ್ಟು, ಇದನ್ನೇ ನೀವು ಭಾನುವಾರ ಮಾತಾಡಬೇಕು ಹಾಗೆಂದು ಹೇಳುವರು. ಭಾನುವಾರ ಸಭೆಯ ಆರಾಧನೆಯ ಒಂದು ವೇಳೆಯಲ್ಲಿ ಇದನ್ನು ಗಮನಿಸುವುದಕ್ಕಾಗಿ ಗೂಢಾಚಾರಿಗಳು ಒಳಗೆ ಬಂದು ಕುಳಿತಿರುವರು. ಅವರ ಕೈಯಲ್ಲಿ ಇವರು ಕೊಟ್ಟಂತಹ ಕಾಪಿಯ ನಕಲು ಇರುವುದು. ಅದನ್ನಿಟ್ಟು ಹಾಗೆ ನೋಡುತ್ತಲೇ ಬರುವರು. ಏಕೆಂದರೆ ತಡೆ ಮಾಡಿರುವಂತದನ್ನ ಪುನಃ ಮಾತಾಡುವರ ಎಂದು ನೋಡುವರು. ಮಾತಾಡಿದರೆ ಮುಂದಿನ ನಿಮಿಷವೇ ಸೆರೆ ಹಿಡಿದು ಅವರನ್ನು ಚಿತ್ರಹಿಂಸೆ ಗೂಡಾರಗಳಿಗೆ ಕಳುಹಿಸಿ ಬಿಡುವರು. ಇದುವೇ ವೈಯಕ್ತಿಕವಾದ ಸ್ವಾತಂತ್ರ್ಯದಲ್ಲಿ ಕೈ ಇಡುವಂತ ಕೆಲಸ. ಅದರಲ್ಲಿ ಒಂದು ಹಾಸ್ಯಾಸ್ಪದವಾಗಿರುವಂತಹ ಒಂದು ಕಾರ್ಯವಿದೆ. ಒಬ್ಬ ಬೋಧಕರು ಒಂದು ಬುಕ್ಕಲ್ಲಿ ಓದಿದೆ. ಒಬ್ಬ ಬೋಧಕರು ಒಬ್ಬ ಕುರುಬನಿಗೆ 100 ಕುರಿಗಳು ಇದ್ದವು ಎನ್ನುವ ಸಂಭವವನ್ನು ಹಿಡಿದು ಅವತ್ತು ಮಾತಾಡಲಿದ್ದಾರೆ. ತಕ್ಷಣ ಅದರಲ್ಲಿ ಕೆಂಪು ಗೀಟು ಹೇಳಿದರು. ಅದು ಹೇಗೆ ಸಮತ್ವದ ಸೋಷಲಿಸಂ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಹೇಗೆ 100 ಕುರಿ ಇರಲು ಸಾಧ್ಯ? 100 ಕುರಿಗಳಿದ್ದರೆ ಅದನ್ನು ಕುರಿ ಸಾಕಾಣಿಕೆಗೆ ತಾನೇ ತರಬೇಕು. ಅವರ ಸಿದ್ಧಾಂತವನ್ನು ಇಟ್ಟು ಸತ್ಯವೇದವನ್ನು ತಂದು ಅದಕ್ಕೆ ತದ್ವಿರುದ್ಧವಾಗಿದೆ ಎಂಬುದಾಗಿ ಈ ಒಂದು ಕಾರ್ಯವನ್ನು ಉಪಯೋಗಿಸಬಾರದು ಹಾಗಂತ ತೆಗೆದುಬಿಟ್ಟರು. ಏಕೆಂದರೆ ಅವರು ತಂದಿರುವಂತಹ ಜೀವನ ಕ್ರಮದಲ್ಲಿ ಒಬ್ಬ ಮನುಷ್ಯನಿಗೆ 4 ದನಗಳು 4 ಕುರಿಗಳು ಬೇಕಾದರೆ ಇರಬಹುದು. ಅದಕ್ಕಿಂತ ಅಧಿಕವಾಗಿದ್ದರೆ ಸಾಕಾಣಿಕೆಗಳಲ್ಲಿ ತಂದು ಬಿಡಬೇಕು. ಗೌರ್ಮೆಂಟ್ ಬಂದು ಸಾಕಾಣಿಕೆಯನ್ನು ಇಟ್ಟುಕೊಂಡಿದ್ದವು. ಆಗ ಈ ವಾಕ್ಯವನ್ನು ನೀವು ಹೇಳಿದರೆ ಕೆಳಗಿರುವಂತ ವಿಶ್ವಾಸಿ ಪ್ರಶ್ನೆ ಕೇಳುವನು. ಒಬ್ಬ ವ್ಯಕ್ತಿ 100 ಕುರಿಗಳವರೆಗೂ ಇಟ್ಟುಕೊಂಡಿರುವ ಹಾಗೆ ಸತ್ಯವೇದದಲ್ಲಿ ಇದೆಯಲ್ಲ, ನಾವ್ಯಾಕೆ ಆ ರೀತಿ ಇಟ್ಟುಕೊಂಡಿಲ್ಲ ಎಂದು ಪ್ರಶ್ನೆ ಕೇಳಿ ನಾಳೆ ಕ್ರಾಂತಿ ಮಾಡುವನು. ಅದಕ್ಕಾಗಿ ಇಂಥ ಕಾರ್ಯಗಳನ್ನು ತೆಗೆದು ಬಿಡಬೇಕು, ನೀಗಿಸಬೇಕು ಎಂಬುದಾಗಿ ಅವೆಲ್ಲವನ್ನು ಸೆನ್ಸಾರ್ ಮಾಡುವರಂತೆ. ಎಷ್ಟು ಕಠಿಣವಾದ ಕಾರ್ಯಗಳು ನೋಡಿರಿ. ಇದು ಅವತ್ತು ರುಮೇನಿಯಾ, ಬಲ್ಗೇರಿಯಾದಂತಹ, ರಷ್ಯಾದಂತಹ ದೇಶಗಳಲ್ಲಿ, ಅದಕ್ಕೆ ಪಕ್ಕದಲ್ಲಿರುವಂತಹ ದೇಶಗಳು, ಸರ್ಬಿಯಾ ಅಂತ ದೇಶಗಳಲ್ಲಿ ನಡೆಯುತ್ತಿತ್ತು. ಇನ್ನು ಮುಂದೆ ಅದು ಲೋಕಮಯವಾಗಿ ಬೇರೆ ರೂಪದಲ್ಲಿ ಬರಲಾರಂಭಿಸುವುದು. ನೀವು ಏನು ಮಾತಾಡಿ ಏನು ಹೇಳಬೇಕು. ನೀವು ಇನ್ನು ಮುಂದೆ ಬರುವ ಕಾಲದಲ್ಲಿ ಒಂದು ವೇಳೆ ಈಗ ಕರ್ತನು ಮಾತಾಡಿದಂತಹ ಪ್ರವಾದನೆಗಳನ್ನು ನಾವು ಈಗ ಹೇಳಲಾಗುವುದು, ಧೈರ್ಯವಾಗಿ ಹೇಳಲಾಗುತ್ತದೆ. ಆದರೆ ಮುಂಬರುವ ದಿನಗಳಲ್ಲಿ ಇದು ಜನಗಳನ್ನು ಭಯಪಡಿಸುವಂತದ್ದಾಗಿ ಕಾಣುತ್ತದೆ, ಜನಗಳನ್ನು ಗೊಂದಲಕ್ಕೆ ಒಳಪಡಿಸುವಂತದ್ದಾಗಿದೆ, ಜನಗಳಲ್ಲಿ ಒಂದು ದಿಗಿಲನ್ನು ಉಂಟು ಮಾಡುವಂತದ್ದಾಗಿ ಕಾಣುತ್ತದೆ. ಆದ್ದರಿಂದ ಯಾರು ಪ್ರವಾದನೆಯನ್ನು ಹೇಳಬಾರದು, ಪ್ರವಾದನೆಗಳನ್ನು ಯಾರ ಮಧ್ಯದಲ್ಲಿಯೂ ಹರಡಿಸಬಾರದು, ಪ್ರವಾದನಾ ಪುಸ್ತಕಗಳನ್ನು ಓದಬಾರದು, ಪ್ರಕಟಣೆಗಳ ಗ್ರಂಥವನ್ನು ತೆಗೆದು ಬಿಡಬೇಕು. ಆ ರೀತಿ ಮಾಡಿದ್ರೆ ಏನ್ ಮಾಡ್ತಾರೆ ಹೇಳಿ ನೋಡೋಣ. ಪ್ರಕಟಣೆಗಳನ್ನು ಓದುವಾಗ ಬಹಳ ಮಂದಿಗೆ ಭಯ. ಅದರಲ್ಲಿರುವ ಸಂದೇಶವನ್ನು ಹೇಳುವಾಗ ಇವತ್ತೇನೋ ಕರ್ತನ ಒಂದು ಕಾರ್ಯವನ್ನು ಮಾತಾಡ್ತಾ ಇದ್ದಾರೆ, ಈ ರೀತಿಯೆಲ್ಲ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ ಈಗ? ಏನ್ ಮಾಡ್ತೀವಿ? ಅದನ್ನು ತೆಗೆದು ಒಂದು ಟ್ರ್ಯಾಕ್ಸ್ ಮಾಡಿ ಅನೇಕರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀವಿ. ಇನ್ನು ಮುಂದೆ ಬರೋ ಕಾಲದಲ್ಲಿ ಏನು ಬರುವುದು? ಜನಗಳು ಈಗಲೇ ಭಯಪಡುತ್ತಿದ್ದಾರೆ, ನಡುಗುತ್ತಾ ಇದ್ದಾರೆ, ಕಾಲಗಳನ್ನು ನೋಡಿ ಮನೋಭೀತಿಯಲ್ಲಿ ಇದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಹೀಗೆ ನಡೆಯುವುದು, ಹಾಗೆ ನಡೆಯುವುದು, ಕರ್ತನು ಈ ರೀತಿ ಹೇಳುತ್ತಾರೆ ಎನ್ನುವಂತಹ ಮಾತು ಅವರಲ್ಲಿ ಭಯ ಹುಟ್ಟಿಸುತ್ತದೆ, ಗೊಂದಲಪಡಿಸುತ್ತದೆ, ಬೇಡದಿರುವ ಸಮಸ್ಯೆ ಬರುತ್ತದೆ. ಆದ್ದರಿಂದ ಇನ್ನು ಮುಂದೆ ಪ್ರವಾದನೆ ಹೇಳಬಾರದು. ಯೇಸು ಬಂದನು, ಯೇಸು ಸೇವೆ ಮಾಡಿದರು, ಪ್ರಸಂಗ ಮಾಡಿದರು, ಹೋದರು, ಅಷ್ಟೇ ಹೇಳಬೇಕು. ಈ ಪ್ರವಾದನೆ ಹೇಳುವುದು, ಈ ಭವಿಷ್ಯ, ಅದರ ಬಗ್ಗೆ ಎಲ್ಲ ಮಾತಾಡಬಾರದು. ಹೇಳ್ಬೋದಲ್ವೇ? ಬೇಕಾದರೆ ಹೇಳ್ತಾರೆ ನೋಡಿ, ಇನ್ನು ಮುಂದೆ ಹೀಗೆ ಬರುವುದು, ಈ ವಿಧವಾದ ಕಾಲಗಳಲ್ಲಿ ನಾವು ಹಾದು ಹೋಗಲು ಇದ್ದೇವೆ. ಹಾಗಾದ್ರೆ ಅದನ್ನು ಎದುರುಗೊಳ್ಳಲು ಬಲವಿದೆಯಾ? ಇವತ್ತು ನಾನು ಧೈರ್ಯವಾಗಿ ಕರ್ತನು ಆಡಿದ ಮಾತುಗಳನ್ನು, ಪ್ರವಾದನೆಗಳನ್ನು ಧೈರ್ಯವಾಗಿ ಹೇಳುತ್ತೇನಲ್ಲ, ಆಗ ಹೇಳಲಾಗುವುದಾ? ಆ ಬಲವು ನನ್ನಲ್ಲಿ ಇದೆಯಾ? ನಾನು ಯೋಚಿಸಿ ನೋಡಬೇಕು. ಇವತ್ತು ನಾವು ಬಯಸಿದ ವ್ಯಕ್ತಿಗೆ ಸುವಾರ್ತೆಯನ್ನು ಸಾರಿ ಆ ವ್ಯಕ್ತಿಯನ್ನು ನೋಡಿ, ನೀನು ಇರುವ ಪಾಪದಿಂದ ಹೊರಗಡೆ ಬಂದು ರಕ್ಷಣೆ ಹೊಂದು ಎಂಬುದಾಗಿ ಹೇಳುತ್ತೇವಲ್ಲ, ನಾಳೆ ಹೇಳಲಾಗುವುದಾ? ಅಮೆರಿಕದಲ್ಲಿ ಈಗ ಹೇಳಲಾಗುವುದಿಲ್ಲ.
ಓ ಪಾಪಿಗಳೇ ಮನತಿರುಗಿರಿ. ಇಂಡಿಯಾದಲ್ಲೆಲ್ಲ ಸುವಾರ್ತೆ ಸಾರುವಾಗ ಮೆಗಾಫೋನ್ ಹಿಡಿದುಕೊಂಡು ಬೀದಿಯಲ್ಲಿ ನಿಂತು ಓ ಮನತಿರುಗಿರಿ ಪಾಪಿಗಳೇ ಎಂದು ಹೇಳುವರು. ಆದರೆ ಈಗ ಅಮೆರಿಕದಂತಹ ದೇಶಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಪಾಪಿ ಎಂದು ಹೇಳಬಾರದು. ಸಭೆಯಲ್ಲಿ ನೀವು ಪಾಪಿಗಳು ಎಂದು ಹೇಳಬಾರದು. ಒಬ್ಬ ವ್ಯಕ್ತಿಯು ಮಾಡುವ ತಪ್ಪನ್ನು ಬೆಟ್ಟು ಮಾಡಿ ತೋರಿಸಿ ಪುರುಷಗಾಮಿಗಳ ಸ್ವಭಾವದಲ್ಲಿ ಇದ್ದಾರೆ, ಇಂಥ ಕಾರ್ಯದಲ್ಲಿ ತೊಡಗಿದವನಾಗಿದ್ದಾನೆ ಎಂಬುದಾಗಿ ಖಂಡಿಸಿ ಮಾತಾಡಲೇಬಾರದು. ಅಷ್ಟೇ ತಕ್ಷಣ ಆ ಪಾಸ್ಟರ್ ಅವರನ್ನು ಬಂಧಿಸಿ ಬಿಡುವರು. ತಪ್ಪು ಹೇಳಬಾರದು, ಕೊರತೆ ಹೇಳಬಾರದು, ಮತ್ತೆ ಇನ್ನೇನಯ್ಯ ನಾವು ಹೇಳಬೇಕು? ಪ್ರವಾದನೆಯನ್ನು ಹೇಳಬಾರದು. ಬರುವುದು ಆ ಒಂದು ಕಾಲವು. ಆಗ ಅದನ್ನು ಎದುರುಗೊಂಡು ಓಡಿ ಸೇವೆ ಮಾಡಬೇಕಲ್ಲವೇ? ಕರ್ತನ ಸತ್ಯಕ್ಕೆ ನಾವು ಸಾಕ್ಷಿಯಾಗಿ ನಿಲ್ಲಬೇಕಲ್ಲವೇ? ಸತ್ಯವನ್ನು ಹೇಳಬಾರದು ಎಂಬುದಾಗಿ ಗದರಿಸಿದರಲ್ಲ ಅಪೊಸ್ತಲರ ಕೃತ್ಯಗಳಲ್ಲಿ. ಅವರನ್ನು ಕರೆದು ಯೇಸು ಎನ್ನುವ ನಾಮವನ್ನು ಅವರ ಸಾಕ್ಷ್ಯ ಕುರಿತು ಎಲ್ಲೂ ಹೇಳಬಾರದು ಎಂಬುದಾಗಿ ಅವರನ್ನು ಗದರಿಸಿ ಒಡೆದು ಕಳುಹಿಸಿದರು ಎಂಬುದಾಗಿ ಸತ್ಯವೇದದಲ್ಲಿದೆಯಲ್ಲ ಬರುವುದು. ಹಾಗಾದರೆ ಯಾವ ರೀತಿ ಸೇವೆ ಮಾಡ್ತೀರಾ? ಸೆನ್ಸರ್ ಮಾಡಿರುವುದನ್ನು ಮಾತಾಡ್ತೀರಾ? ಸೆನ್ಸರ್ ಮಾಡಿರುವ ಕಾರ್ಯವನ್ನು ಹೇಳುವಿರಾ? ಅವರ ಬಾಧೆಗಳಿಗೆ, ಅವರ ನೇಮ ನಿಯಮಗಳಿಗೆ ಅದು ದಾಟಿದಂತಹ ಅಥವಾ ಎದುರಾದ ಕಾರ್ಯವನ್ನು ಸತ್ಯವೇದವು ಹೇಳಿದರೆ, ಸತ್ಯವೇದದ ಕಾರ್ಯಗಳನ್ನು ಅವರು ಮಾತಾಡಬಾರದು ಎಂದು ಹೇಳಿದರೆ ಏನ್ ಮಾಡ್ತೀರಾ? ಓ ಹೌದಾ ಅಂತ ಸುಮ್ಮನೆ ಆಗ್ತೀರಾ? ಅಥವಾ ಎದುರಾಗಿ ಈಜುತ್ತ ಸೇವೆಯನ್ನು ಮಾಡ್ತೀರಾ? ಯೋಚನೆ ಮಾಡಿ ನೋಡಿ. ಈ ರೀತಿ ಕಾಲ ಬಂದರೆ ಏನ್ ಮಾಡ್ತೀರಾ? ಸಭೆ ನಡೆಸಬಾರದು ಅಂತ ಹೇಳಿದ ತಕ್ಷಣ ಬಾಗಿಲನ್ನು ಬೀಗ ಹಾಕಿದ್ವಿ ಅಲ್ವಾ? ನಾಳೆ ನೀವು ಮಾತಾಡಲೇಬಾರದು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಹಾಗೆ ಓಡಬೇಕು. ಇಂಥ ಪರಿಸ್ಥಿತಿ ಬರುವುದು. ಆದರೆ ಕರ್ತನು ಅದನ್ನು ಬಯಸಲಿಲ್ಲ. ನೀವು ದೇವರ ಸೇವೆಯನ್ನು ಮಾಡಬೇಕು, ಎದುರಿಸಿ ಮಾಡಬೇಕು. ಆಗ ಈ ರೀತಿ ವೈಯಕ್ತಿಕ ಜೀವನದಲ್ಲಿ ಸೇವೆಯಲ್ಲಿ ಅವರು ತಲೆ ಇಡಬೇಕಾದರೆ ಅದನ್ನು ಎದುರಿಸುವ ಹಾಗೆ, ನಿಲ್ಲುವ ತಕ್ಕ ಹಾಗೆ, ಬಲವುಂಟಾಗುವ ಹಾಗೆ ದೈವ ಬಲವು ಇನ್ನು ಮುಂದೆ ನಮ್ಮೆಲ್ಲರಿಗೂ ಬೇಕಾಗುತ್ತದೆ. ದೇವರ ಬಲವು. ಆದ್ರಿಂದನೇ ಹೇಳ್ದೆ, ಸೇವಕನಾಗಿದ್ದರೂ ವಿಶ್ವಾಸಿಯಾಗಿದ್ದರೂ ದೇವರ ಮಕ್ಕಳು ಇನ್ನು ಮುಂದೆ ಬರುವ ಕಾಲದಲ್ಲಿ ಅವರು ಓಡಬೇಕು. ನೆಲೆಯಾಗಿ ನೀವು ನಿಲ್ಲಬೇಕೆಂದರೆ ದೈವ ಬಲವಿಲ್ಲದೆ ಏನು ಮಾಡಲಾಗದು ನಿಮ್ಮಿಂದ. ಹಾಗಾದರೆ ಈ ಬಲವನ್ನು ಅಧಿಕರಿಸಿಕೊಳ್ಳುವ ಮಾರ್ಗಗಳನ್ನು ನಾವು ಯೋಚಿಸಬೇಕು. ದೇವರು ನಮಗೆ ಕೊಟ್ಟಿರುವ ಬಲವನ್ನು ಬಲಹೀನಪಡಿಸುವ ಕಾರ್ಯ ಏನೆಂಬುದನ್ನು ನೋಡಿ ಅದನ್ನು ನಮ್ಮ ಜೀವನದಿಂದ ತೆಗೆದುಹಾಕಬೇಕು. ಅದನ್ನು ಇಟ್ಟುಕೊಂಡಿದ್ದರೆ ಸ್ವಲ್ಪ ಸ್ವಲ್ಪವಾಗಿ ಕೊರಿದು ತಿನ್ನುವ ಹಾಗೆ ನಮ್ಮ ಬಲವನ್ನು ಅದು ತಿಂದು ಬಿಡುವುದು. ಕೆಲವರನ್ನು ನೋಡಿ ಒಳ್ಳೆ ಬಲವಾದ ಓಟವನ್ನು ಓಡಲು ಆರಂಭಿಸಿರುವರು, ಒಳ್ಳೆ ಬಲವಾದ ಸೇವೆಯನ್ನು ಮಾಡಲು ಆರಂಭಿಸಿರುವರು. ಸ್ವಲ್ಪ ದಿನಗಳು ಕಳೆಯುತ್ತಾ ಹಲವು ಕಾರ್ಯಗಳಲ್ಲಿ ಗಮನವಿಲ್ಲದೆ ಇದ್ದದರಿಂದ ಆ ಬಲವು ಕಡಿಮೆಯಾಗುವುದು. ಆದರೆ ಹೊರಗಡೆಯಿಂದ ನೋಡಬೇಕಾದರೆ ಅವರು ಒಬ್ಬ ಸೇವಕರಾಗಿ ಇರುವರು. ಆದರೆ ಈ ರೀತಿಯಾದ ಕಾಲಗಳು ಬರುವಾಗ ಅವರ ಬಣ್ಣವು ಮಾಗಿ ಹೋಗುವುದು. ಅವರ ಒಳಗೆ ಬಲವಿಲ್ಲ. ನೀನು ಬಲಹೀನವಾಗಿ ಇದ್ದರೂ ನಿನ್ನನ್ನು ಬಲಿಷ್ಠನ ಹಾಗೆ ತೋರಿಸಿಕೊಳ್ಳುವುದನ್ನು ಅರಿತಿದ್ದೇನೆ ಎಂದು ಕರ್ತನೆ ಹೇಳುತ್ತಾರಲ್ಲ, ಆ ವಿಧವಾಗಿರುವ ಪರಿಸ್ಥಿತಿ ನಮ್ಮೊಳಗೆ ಬರಲು ಆರಂಭಿಸುವುದು. ಹಾಗಾದರೆ ಈ ಕಾಲ ಹೀಗಿರುವುದು. ಹಾಗಾದರೆ ಈಗ ಹೇಳಿ, ಈ ಕಾಲದಲ್ಲಿ ನೀವು ಸಭೆ ನಡೆಸಬೇಕಾದರೆ, ಸೇವೆ ಮಾಡಬೇಕಾದರೆ, ವಿಶ್ವಾಸಿಸಬೇಕೆಂದರೆ, ಕರ್ತನ ಮಕ್ಕಳಾಗಿ ಬಾಳಬೇಕಾದರೆ ನಿಮಗೆ ದೈವಿಕ ಬಲದ ಅವಶ್ಯವಿದೆ. ದೇವರ ಬಲವಿಲ್ಲದೆ ಸೇವೆ ಮಾಡಬಹುದಾ ಅಂತ ಕೇಳಿದ್ರೆ ಸೇವೆ ಮಾಡಲಾಗುವುದು. ಅವರಿಗೆ ಜಾಲ್ರ ಹೊಡೆಯುತ್ತಾ, ಅವರು ಹೇಳುವುದಕ್ಕೆಲ್ಲ ತಲೆಯಾಡಿಸಿ, ಅವರು ಹೇಳುವುದಕ್ಕೆಲ್ಲ ವಿಧೇಯರಾಗಿ ಅವರ ಕಾಲುಗಳನ್ನು ನೆಕ್ಕಿ ಬಾಳುವಂತಹ ಸೇವಕನಾಗಿ ಇರಬಹುದು. ಇದು ಏನಕ್ಕೆ ಬೇಕಾ ಯೋಚನೆ ಮಾಡಿ ನೋಡಿ. ನಾವೇನು ಮನುಷ್ಯನಿಗೆ ಸೇವೆ ಮಾಡಲು ಬಂದ್ವಾ? ನಾವು ಕರ್ತನ ಸೇವಕರು, ಕರ್ತನಿಗೋಸ್ಕರವಾಗಿ ಕರೆಯಲ್ಪಟ್ಟವರು. ಜೀವನವೋ ಮರಣವೋ ದೇವರಿಗೆಂದು ಕಾರ್ಯಗಳನ್ನು ಸಾಧಿಸುವುದಕ್ಕಾಗಿಯೇ ಕರ್ತನು ನಮ್ಮನ್ನು ಇಟ್ಟಿದ್ದಾರೆ. ಆಗ ಇದಕ್ಕೆ ಒಳ್ಳೆ ಮಾರ್ಗವೇನೆಂದರೆ ಬಲವನ್ನು, ದೈವ ಬಲವನ್ನು ಅಧಿಕರಿಸಿಕೊಳ್ಳಬೇಕು ಈ ಕಾಲಘಟ್ಟದಲ್ಲಿ. ಎರಡನೇದಾಗಿ ಇದು ಮನುಷ್ಯರನ್ನು ನಿಯಂತ್ರಿಸುವುದು, ದಾಸರಾಗಿಸುವುದು. ಸಭೆಯೆಂದು ಇದ್ದರೆ ಅದು ನಮಗೆ ಬಂದು ದಾಸರಾಗಿದ್ದು ವಿಧೇಯರಾಗಿ ನಾವು ಹೇಳುವ ಮಾರ್ಗದಲ್ಲಿ ಹೇಳುವ ಕಾರ್ಯವನ್ನೇ ಮಾಡಬೇಕು. ಈಗ ಒಂದು ಹೊಸ ತೀರ್ಮಾನವನ್ನು ನಾವು ತಂದಿದ್ದೇವೆ. ಎಲ್ಲರೂ ಈ ರೀತಿ ಗುರುತು ಹಾಕಿಸಿಕೊಳ್ಳಬೇಕು. ಒಂದು ಚಿಕ್ಕ ಉದಾಹರಣೆ ಹೇಳ್ತಾ ಇದ್ದೇನೆ. ಒಂದು ಮುದ್ರೆಯನ್ನು ಹಾಕಬೇಕು. ಅದನ್ನು ನೀವು ನಿಮ್ಮ ಸಭೆಯಲ್ಲಿ ದೃಢವಾಗಿ ಮಾತಾಡಬೇಕು, ಪ್ರಚಾರ ಮಾಡಬೇಕು. ಈ ರೀತಿ ಮಾಡಿದರೆ ಏನ್ ಮಾಡ್ತೀರಾ ಹೇಳಿ ನೋಡೋಣ. ಈಗ ನಡೆಯುತ್ತಿರುವ ಕಾರ್ಯಗಳನ್ನಿಟ್ಟೇ ಹೇಳಿರಿ. ಆ ರೀತಿ ತಂದರೆ, ಅಂತ್ಯಕ್ರಿಸ್ತನ ಒಂದು ತೀರ್ಮಾನವನ್ನು ತಂದರೆ ಎಲ್ಲರೂ ಅದನ್ನು ಹಾಕಿಕೊಳ್ಳಬೇಕು. ಸಭೆಯಲ್ಲಿ ನೀವು ಖಂಡಿತ 10 ನಿಮಿಷ ಅದರ ಕುರಿತು ಮಾತಾಡಬೇಕು. ಮಾತಾಡಿ ಅದರ ಕುರಿತು ಜನಗಳಿಗೆ ಹೇಳಬೇಕು. ಅದನ್ನು ಪಡೆಯಿರಿ. ಅದು ಸಮಾಜಕ್ಕೆ ಬಹಳ ಒಳ್ಳೆಯದು. ಇನ್ನು ಮುಂದೆ ಬರುವ ಈ ಜಗತ್ತಿನ ಒಳಿತಿಗಾಗಿ ಅದು ಬಹಳ ಅವಶ್ಯವಾದದ್ದು, ಲೋಕದ ಐಕ್ಯತೆಗೆ ಒಳ್ಳೆಯದು ಎಂದು ನೀವು ಪ್ರಚಾರ ಮಾಡಬೇಕು. ಹಾಗೆಂದು ಹೇಳಿದ್ರೆ ಏನ್ ಮಾಡ್ತೀರಾ ಹೇಳಿರಿ. ಈಗ ನಡೆಯುತ್ತಿರುವುದನ್ನು ಇಟ್ಟು ನೋಡಿದರೆ ಹಾಗೆ ಮಾಡುವೆವು. ಇವಾಗ ನೋಡಿ, ನ್ಯೂಸ್ ಚಾನೆಲ್ಗಳಲ್ಲಿ, ಸುದ್ದಿ ವಾಹಿನಿಗಳಲ್ಲಿ ಸುದ್ದಿಯನ್ನು ಓದುವವರು ದಿಢೀರೆಂಬುದಾಗಿ ಒಂದು ಮಾಸ್ಕ್ ಅನ್ನು ಧರಿಸುತ್ತಾರೆ. ಆಮೇಲೆ ಅದನ್ನ ತೆಗಿತಾರೆ. ಅದರ ನಡುವೆಯಲ್ಲೇ ಹೇಳ್ತಾರೆ, ನಾವು ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಸುದ್ದಿಯನ್ನು ಓದುವುದರಿಂದ ಮಾಸ್ಕ್ ಇಲ್ಲದೆ ಓದುತ್ತೇವೆ. ನಮ್ಮನ್ನು ನೋಡಿ ಮಾಸ್ಕ್ ಇಲ್ಲದೆ ಹೊರಗಡೆ ಹೋಗಬೇಡಿ, ಮಾಸ್ಕ್ ಇರುವುದು ಅವಶ್ಯ. ಅದರಲ್ಲೇ ಹೇಳಿಸ್ತಾರೆ ನೋಡಿ,
ಅದೇ ರೀತಿ ಸಭೆಯಲ್ಲಿ ನಾವು ಬರುವಾಗ ಯಾವ ರೀತಿ ಸಂರಕ್ಷಣೆಯ ನಿಯಮಗಳು ಕೈಗೊಳ್ಳಬೇಕು ಅಂತ ಗೌರ್ಮೆಂಟ್ ಏನೆಲ್ಲ ಹೇಳುತ್ತೋ ಅವೆಲ್ಲವನ್ನು ಹೇಳಿ ಅಂತ ಹೇಳ್ತಾರೆ, ನಾವ್ ಹೇಳ್ತೀವಲ್ವಾ? ಅದೇ ರೀತಿ ಇನ್ನು ಮುಂದೆ ತಾವು ತರುವಂತ ಕಾರ್ಯಗಳನ್ನು ಸಭೆಯಲ್ಲಿ ಇಟ್ಟು ಸಭೆಗೆ ಬರುವವರ ಬಳಿ ಹೇಳಬೇಕೆಂದು ಸಭೆಗಳನ್ನು ನಿರ್ಬಂಧ ಮಾಡುವರು. ಅದು ದಾಸತ್ವದಲ್ಲಿ ಬರುವುದು. ಯಾಕಂದ್ರೆ ಪ್ರತ್ಯೇಕ ವ್ಯಕ್ತಿಗಳಲ್ಲ, ಸೇವೆಗಳು, ಸೇವಕರುಗಳು, ಸಂಸ್ಥೆಗಳು, ಸಭೆಗಳು ಎಲ್ಲವೂ ಅವರಿಗೆ ದಾಸರಾಗಿ ಅವರು ಹೇಳುವ ಮಾರ್ಗದಲ್ಲಿ ಹೋಗಬೇಕು ಎಂದು ಅದರಲ್ಲಿ ಕ್ರಿಯೆ ಮಾಡುವುದು ಕಾಲವು. ಈ ಕಾಲವನ್ನು ಎದುರಿಸಲು ನಿಮಗೆ ಬಲವುಂಟಾ? ಈಗಿರುವ ಬಲವನ್ನಿಟ್ಟು ಎದುರಿಸಬಹುದು ಎಂದು ಭಾವಿಸುತ್ತೀರಾ? ಅಥವಾ ಕೂಟದ ಸಂಗಡ ಕೂಟವಾಗಿ ನಾನು ಸೇವೆ ಮಾಡುತ್ತೇನೆ ಎಂಬುದಾಗಿ ಹೆಸರಿಗೆ ಓಡುವವರಾಗಿ ಸೇವೆ ಮಾಡ್ತೀರಾ? ನೀವು ಮನುಷ್ಯರನ್ನು ನೋಡಿ ಬೋಧಿಸುತ್ತೇನಾ, ಕರ್ತನ ಚಿತ್ತವನ್ನು ನೆರವೇರಿಸುತ್ತೇನಾ ಎಂದು ಪೌಲನು ಕೇಳಿದ ಹಾಗೆ ಯಾರನ್ನಾದುಕೊಂಡು ಬೋಧಿಸುತ್ತೇವೆ ನಾವು? ಈ ರೀತಿ ಸೇವೆ ಮಾಡುವುದರಿಂದ ಪರಲೋಕ ರಾಜ್ಯಕ್ಕೆ ಏನು ಒಳಿತು ಉಂಟಾಗುವುದೆಂದು ಯೋಚನೆ ಮಾಡಿ ನೋಡಿರಿ. ಈ ವಿಧವಾಗಿ ಸೇವೆ ಮಾಡುವಾಗ ನಿಮಗೆ ಒಂದು ಫಲ ಉಂಟಾಗಬಹುದು. ನಿಮ್ಮ ಜೀವನಾಧಾರವು ಏನು ಒಳಿತಾಗಿ ಒಂದು ಕಟ್ಟಡವನ್ನು ಕಟ್ಟಬಹುದು, ಸಮಸ್ಯೆ ಇಲ್ಲದೆ ಕುಟುಂಬವನ್ನು ನಡೆಸಬಹುದು, ಕಾಲ ತಳ್ಳಬಹುದು. ಇಂಥ ಒಂದು ಸೇವೆಯಿಂದ ಪರಲೋಕ ರಾಜ್ಯಕ್ಕೆ ಯಾವ ಲಾಭವೂ ಇರಲು ಆಗುವುದೇ ಇಲ್ಲ ಎಂಬುದನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಅನಂತರ ಮೂರನೆಯ ಒಂದು ಕಾರ್ಯ, ಇನ್ನು ಮುಂದೆ ಬರುವ ಕಾಲ ಯಾವ ರೀತಿ ಇರುವುದೆಂದು ಈ ಪ್ಯಾಂಡಮಿಕ್ ಮೂಲಕವಾಗಿ ಗೊತ್ತಾಗುತ್ತದೆ. ಇದಕ್ಕಿಂತ ಅಧಿಕವಾಗಿರುವುದು. ಇದನ್ನಿಟ್ಟು ನೋಡುವಾಗ ಇದು ಹೋಗುವ ಮಾರ್ಗ ಏನೆಂದು ಗ್ರಹಿಸಬಹುದಲ್ಲವೇ? ಇದು ಆರಂಭಿಸುವ ವಿಧವನ್ನಿಟ್ಟು ಹಿಂದೆ ಏನಾಗುವುದೆಂಬುದಾಗಿ ಗಣಿಸಬಹುದಲ್ಲವೇ? ಇದು ಏನು ಬರುವುದು ಎಂದು ಕೇಳಿದರೆ, ಇನ್ನು ಮುಂದೆ ಬರುವ ಕಾಲದಲ್ಲಿ ಮನುಷ್ಯನಿಂದ ಮನುಷ್ಯನನ್ನು ಬೇರ್ಪಡಿಸುವಂತ ಪ್ರಯತ್ನಗಳು ಮಾಡಲ್ಪಡುವುದು. ಇವಾಗಲೇ ಬೇಕಾದರೆ ನೋಡಿ, ಸಾಮಾಜಿಕ ಅಂತರ, ಮನುಷ್ಯರು ಒಬ್ಬರನ್ನೊಬ್ಬರು ನೋಡಲಾಗುವುದಿಲ್ಲ, ಫೋನಲ್ಲೇ ಮಾತಾಡಬೇಕು. ಎಷ್ಟೊತ್ತು ಅಂತ ಮಾತಾಡ್ತೀರಾ? ಒಂದು ಸಂಭ್ರಮಗಳು, ಹಬ್ಬಗಳು ಎಲ್ಲವನ್ನೂ ಕೂಡ ತಡೆ ಮಾಡಲ್ಪಟ್ಟು ಜನಗಳು ಒಬ್ಬರನ್ನೊಬ್ಬರು ನೋಡಲಾಗದಂತೆ ಈಗಲೇ ಆ ರೀತಿ ಬದಲಾಯಿತು. ಅದು ಇನ್ನೂ ತೀವ್ರಪಡಿಸಲ್ಪಡುವುದು. ನೋಡ್ರಿ, ತಂತ್ರವಾಗಿ ಸೈತಾನನಾದವನು ಜನಗಳನ್ನು ಮನುಷ್ಯರಿಂದ ಬೇರ್ಪಡಿಸಬೇಕೆಂದು ಸೈತಾನನ ತಂತ್ರಗಳಲ್ಲಿ ಪ್ರಧಾನವಾಗಿರುವ ಒಂದು ತಂತ್ರ, ಬಹಳ ಪ್ರಧಾನವಾದ ಒಂದು ತಂತ್ರ. ಯಾಕೆ ಇದನ್ನು ತಂತ್ರ ಎಂಬುದಾಗಿ ನಾನು ಹೇಳುತ್ತೇನೆಂದರೆ, ಒಬ್ಬ ಮನುಷ್ಯನು ದೇವರ ಆಜ್ಞೆಗಳನ್ನು ನೆರವೇರಿಸಬೇಕೆಂದರೆ ಅವನ ಜೊತೆ ಇರುವವರನ್ನು ಸ್ನೇಹಿಸುವವನಾಗಿ ಅವನು ಇರಬೇಕು. ಒಂದು ಬಾರಿ ಯೇಸುಸ್ವಾಮಿಯ ಬಳಿಯಲ್ಲಿ ಅವರ ಶಿಷ್ಯರು ಬಂದು ಒಂದು ಸಂದೇಹ ಕೇಳುತ್ತಾರೆ. ದೇವರೇ, ಪ್ರವಾದನೆಗಳು ಇಷ್ಟೊಂದು ಹೇಳಲ್ಪಟ್ಟಿದೆಯಲ್ಲ, ನೇಮನಿಷ್ಠೆಗಳು ಇಷ್ಟೊಂದು ಹೇಳಲ್ಪಟ್ಟಿದೆಯಲ್ಲ, ಇಷ್ಟೊಂದು ಸತ್ಯವೇದ ವಾಕ್ಯಗಳು ಹೇಳಲ್ಪಟ್ಟಿದೆಯಲ್ಲ, ಇದರಲ್ಲಿ ನಾವು ಯಾವುದನ್ನು ಕೈಗೊಳ್ಳಬೇಕು, ಯಾವುದು ಮುಖ್ಯವಾದದ್ದು ಹಾಗೆಂದು ಬಂದು ಕೇಳ್ತಾರೆ. ಆಗ ಯೇಸುಸ್ವಾಮಿ ಹೇಳಿದರು, ಏನೂ ಇಲ್ಲ, ಬಹಳ ಸಿಂಪಲ್, ಎರಡೆರಡು ಮಾತ್ರವೇ. ಮೊದಲನೆಯದು, ನಿನ್ನ ದೇವರಾಗಿರುವ ಕರ್ತನ ಬಳಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬಲದಿಂದಲೂ ಪೂರ್ಣ ಆತ್ಮದಿಂದ ಪ್ರೀತಿಯನ್ನು ಸಲ್ಲಿಸು. ಇದೇ ಮೊದಲ ಪ್ರಧಾನವಾಗಿರುವ ಕಟ್ಟಳೆ. ಇದಕ್ಕೆ ಸಮಾನವಾದ ಎರಡನೆಯ ಆಜ್ಞೆ ಏನೆಂದು ಕೇಳಿದರೆ, ನೀನು ನಿನ್ನನ್ನು ಪ್ರೀತಿಸುವ ಹಾಗೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು. ಇಲ್ಲಿಗೆ ಮುಗಿಸಬಾರದು, ಮುಂದಿನ ವಾಕ್ಯವನ್ನು ಓದಬೇಕು. ಇವೆರಡು ಆಜ್ಞೆಗಳಲ್ಲಿಯೂ ಎಲ್ಲಾ ಧರ್ಮಶಾಸ್ತ್ರಗಳು ಕೂಡ, ಎಲ್ಲಾ ನೇಮನಿಷ್ಠೆಗಳು, ಎಲ್ಲಾ ವೇದವಾಕ್ಯಗಳು ಅಡಕವಾಗಿದೆ ಎಂದು ಹೇಳಿದರು. ಆಗ ಕರ್ತನು ಹೇಳಿದ ಅವರ ಚಿತ್ತವನ್ನು, ವೇದವಾಕ್ಯಗಳನ್ನು, ನೇಮನಿಷ್ಠೆಗಳು, ಪ್ರವಾದನೆಗಳನ್ನು ನೆರವೇರಿಸಬೇಕೆಂದರೆ ನೀವು ಎರಡು ಕಾರ್ಯವನ್ನು ಮಾಡಬೇಕು. ನಿಮ್ಮ ದೇವರಾದ ಕರ್ತನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಬೇಕು, ಪೂರ್ಣ ಬಲದಿಂದ, ಪೂರ್ಣ ಆತ್ಮದಿಂದ. ಎರಡನೇದಾಗೇನ್ ಮಾಡಬೇಕು? ನೀವು ನಿಮ್ಮನ್ನು ಪ್ರೀತಿಸುವಂತೆ ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಬೇಕು. ಈಗ ನಾನು ಬಹಳ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಕರ್ತನ ಎಲ್ಲಾ ನೇಮ ನಿಯಮಗಳನ್ನು, ಧರ್ಮಶಾಸ್ತ್ರದಲ್ಲಿರುವುದನ್ನು, ಎಲ್ಲಾ ವಾಕ್ಯಗಳನ್ನು ನೀವು ನೆರವೇರಿಸಬೇಕೆಂಬುದಾಗಿ ಬಯಸುವುದಾದರೆ, ಅಪೇಕ್ಷವಿದ್ದರೆ ನಿಮಗೆ ಎರಡು ಕಾರ್ಯಗಳು ಬಹಳ ಬೇಕಾಗಿರುವಂತದ್ದಾಗಿದೆ. ಒಂದು, ಪ್ರೀತಿಸುವುದಕ್ಕೆ ದೇವರು ಬೇಕಾಗಿದ್ದಾರೆ. ಎರಡನೆಯದು, ಅದಕ್ಕೆ ಸಮವಾದ ಮತ್ತೊಂದು ಆಜ್ಞೆಯ ನೆರವೇರಿಸಬೇಕಲ್ಲವೇ? ಅದಕ್ಕೆ ಒಬ್ಬ ಸಹ ಮನುಷ್ಯನು, ನೆರೆಹೊರೆಯವನು ಬೇಕಾಗಿದ್ದಾನೆ. ಒಬ್ಬ ನೆರೆಹೊರೆಯವನಿಲ್ಲದೆ ನೀವು ದೇವರ ವಾಕ್ಯವನ್ನು ನೆರವೇರಿಸಲಾಗುವುದಿಲ್ಲ. ನಾನು ಸಮುದಾಯದಿಂದ ಹೊರಗೆ ಬಂದು ದೇವರ ಬಳಿ ಪ್ರೀತಿಯನ್ನು ತೋರಿಸಲು ಆಗುವುದಿಲ್ಲ. ಅದು ಬೇಕು, ಯಾಕೆಂದ್ರೆ ಯೇಸುಸ್ವಾಮಿನೇ ಹೇಳಿದ್ದಾರಲ್ಲವೇ? ಹಾಗಾದ್ರೆ ನಮಗೆ ಬೇಕಾಗಿರುವ ಎರಡು ರಿಕ್ವೈರ್ಮೆಂಟ್, ದೇವರು, ಮನುಷ್ಯನು. ಅದರಿಂದನೇ ಹೇಳ್ತೀನಿ, ನೆರೆಹೊರೆಯವರನ್ನು ದಯವಿಟ್ಟು ಪ್ರೀತಿಸಿರಿ, ಅವರ ಮೇಲೆ ಪ್ರೀತಿ ತೋರಿಸಿರಿ, ನಿಮ್ಮನ್ನು ನೋಡುವ ಹಾಗೆ ಅವರನ್ನು ಭಾವಿಸಿರಿ. ನನಗೆ ಹಸಿವು ಉಂಟಾಗುವ ಹಾಗೆ ಅವನಿಗೂ ಹಸಿವುಂಟಾಗುವುದು, ನನಗೆ ಆಸೆ ಇರುವ ಹಾಗೆ ಅವನಿಗೂ ಆಸೆ ಇರುವುದು. ಆ ಬಡ ಮಕ್ಕಳಿಗೆ ನಾವು ಧರಿಸುವ ಹಾಗೆ ಅವರು ಧರಿಸಿಕೊಳ್ಳಬೇಕೆನ್ನುವ ಆಸೆ ಇರುವುದು. ನೆನೆಸಿರಿ, ಈ ಒಂದು ನೆನಪೇ ನಿಮ್ಮನ್ನು ದೇವರ ಚಿತ್ತವನ್ನು ಮಾಡುವ ಹಾಗೆ ನಿಮ್ಮನ್ನು ದಾರಿ ನಡೆಸುತ್ತದೆ. ಆಗ ಈ ಮನುಷ್ಯರನ್ನು ಬೇರ್ಪಡಿಸಿದರೆ ಈ ಎರಡನೆಯ ಆಜ್ಞೆಯನ್ನು ನೆರವೇರಿಸಲಾಗದು. ದೇವರಿಂದ ಮನುಷ್ಯನನ್ನು ಬೇರ್ಪಡಿಸಿದರೆ ಅವನು ಮೊದಲ ಆಜ್ಞೆಯನ್ನು ನೆರವೇರಿಸಲಾಗದು. ಈ ಎರಡು ಆಜ್ಞೆಯನ್ನು ನೆರವೇರಿಸದೆ ಹೋದರೆ ಅವನು ದೇವನ ಮಗನಾಗಿ ಮುಂದುವರಿಯಲಾಗದು, ದೇವರ ರಾಜ್ಯದೊಳಗೆ ಪ್ರವೇಶ ಮಾಡಲಾಗದು. ಇದನ್ನು ತಂತ್ರವಾಗಿ ಇಟ್ಟು ಸೈತಾನ ಏನು ಮಾಡುತ್ತಾನೆಂದರೆ, ಮನುಷ್ಯರಿಂದ ಮನುಷ್ಯರನ್ನು ಬೇರ್ಪಡಿಸುವ ಪ್ರಯತ್ನ. ಈಗ ಮೊದಲು ತಂದಂಥ ವಿಜ್ಞಾನ ಬೆಳವಣಿಗೆಯಲ್ಲಿ ಸೆಲ್ಫೋನ್ ಅಂತ ಕಾರ್ಯಗಳನ್ನು ಮೊದಲು ಒಳಗೆ ತಂದು
ಮನುಷ್ಯರ ಸಮುದಾಯವನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಳು ಮಾಡಲು ಆರಂಭಿಸಿ, ಅವರಿಗೆ ಬಂಧು ಬಳಗದವರಿಲ್ಲ, ಸ್ನೇಹಿತರಿಲ್ಲ, ಬೇರ್ಪಡಿಸಲು ಆರಂಭಿಸಿ. ಇನ್ನು ಮುಂದೆ ಬರುವ ದುಷ್ಟ ದಿನಗಳು ಈಗ ನೋಡಿ, ಘೋರ ವ್ಯಾಧಿಯನ್ನು ಅನುಮತಿಸಿ, ಭಯಂಕರವನ್ನು ತೋರಿಸಿ, ಭಯಪಡಿಸಿ, ಒಬ್ಬರನ್ನೊಬ್ಬರು ನೋಡಬಾರದು, ಮಾತನಾಡಬಾರದು, ಕೈಕೊಡಬಾರದು, ಆ ರೀತಿ ಒಂದು 10 ಮಂದಿ ನಿಂತುಕೊಳ್ಳಬಾರದು, ಹೀಗೆಲ್ಲ ಹಲವು ಕಾರ್ಯಗಳನ್ನು ತಂದು ಮನುಷ್ಯರನ್ನು ಬೇರ್ಪಡಿಸುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಇದು ತೀವ್ರಪಡಿಸಲ್ಪಡುವುದು. ಈ ರೀತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಕಾರ್ಯಗಳಿವೆ. ನಾವು ಮುಂದಿನ ಬಾರಿ ಭೇಟಿಯಾಗುವಾಗ ಇನ್ನೂ ಕೆಲವು ಕಾರ್ಯಗಳನ್ನು ಹೇಳಲು ಬಯಸುತ್ತೇನೆ. ಇವೆಲ್ಲವನ್ನು ತಿಳಿದುಕೊಂಡು ಬರುವಂತ ಕಾಲಗಳನ್ನು ಎದುರುಗೊಳ್ಳುವುದಕ್ಕಾಗಿ ಬಲವನ್ನು ಹೊಂದಿಕೊಳ್ಳುವಂತೆ ಪ್ರೀತಿಯಿಂದ ಕರೆಯುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.